ಚೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ನಹುದು ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆತ್ತಬಲ್ಲರು ಘೋರ ರೌರವವನ್ನು ಕೆಡಿಸುವು ಕೇಳ್ದ ಸಜ್ಜನರ ಒಂದಕ್ಷರವ ಕೇಳ್ದ ಸಜ್ಜನರ ಕೇಳು ರೌರವವನ್ನು ಕೆಡಿಸುವು ಕಲಾಭಿಮಾನಿಗಳಿಗೆ ನಮಸ್ಕಾರ, ಸ್ವಾಗತ. ದ್ರೌಪದಿಗೆ ಒಂದು ನಿಯಮವನ್ನು ಮಾಡಬೇಕು ಅಂತ ಹೇಳೇ ನಾರದ ಮಹರ್ಷಿಗಳು ಆಗಮಿಸಿದ್ದಾರೆ. ಬೇಕಾದಷ್ಟು ಗೋಳು ಮುಟ್ಟಿಸ್ತಾ ಇದ್ದಂತಹ ಸುಂದ ಮತ್ತು ಉಪಸುಂದ ಅವರನ್ನು ಹೇಗೆ ಬಗ್ಬಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬ್ರಹ್ಮನನ್ನು ಕುರಿತು ಅವರು ತಪಸ್ಸು ಮಾಡಿಬಿಟ್ಟಿದ್ದಾರೆ. ಯಾರಿಂದಲೂ ನಮಗೆ ಸಾವು ಬರಬಾರ್ದು, ಯಾರಿಂದನೂ ಸಾವು ಬರಬಾರ್ದು, ತಮಗೆ ಅಕಸ್ಮಾತ್ ಸಾವು ಬರೋದೇ ಆದರೆ ನಾವಿಬ್ಬರೇ ಹೊಡೆದಾಡಿ ಸಾಯಬೇಕು ಅಂತ ಕೇಳ್ಕೊಂಡಿತ್ತು. ದೇವತೆಗಳೆಲ್ಲ ಹೋಗಿ ಮತ್ತೆ ಬ್ರಹ್ಮನನ್ನೇ ಕೇಳ್ಕೊತಾರೆ, ನೀನೇ ವರ ಕೊಟ್ಟಿದೀಯ, ನೀನೇ ಇದಕ್ಕೊಂದು ಉಪಾಯನೂ ಕೊಡಬೇಕು ಅಂತ ಕೇಳೋದು. ಆಗ ಆಲೋಚನೆ ಮಾಡಿದಂತಹ ಬ್ರಹ್ಮ ಅನೇಕ ಲಲನೆಯರ ಸೌಂದರ್ಯದ ತಿಲ ಅಂದರೆ ಎಳ್ಳಿನಷ್ಟು ಸೌಂದರ್ಯವನ್ನು ತೆಗೆದು ಒಂದು ಹುಡುಗಿಯನ್ನು ನಿರ್ಮಾಣ ಮಾಡ್ತಾನೆ. ಏನು ಸುಂದರಿ ಅಂದರೆ ತಿಲೋತ್ತಮೆ ಅಂತ ಹೆಸರನ್ನು ಇಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನೀನೇನು ಕೆಲಸ ಮಾಡಬೇಕು. ಅವಳು ಕೇಳ್ತಾಳೆ, ನಾನು ಏನು ಕೆಲಸ ಮಾಡಬೇಕು, ಹುಟ್ಟಿಸಿದೆಯಲ್ಲ ಅಂತ. ಈಗ ಇವತ್ತು ಹೇಳ್ತಾ ಇದ್ದಾನೆ ಬ್ರಹ್ಮ ತಿಲೋತ್ತಮೆಗೆ ಹೇಳ್ತಾನೆ. ಅದನ್ನು ನಮ್ಮ ಕುಮಾರವ್ಯಾಸರ ವಾಣಿಯಲ್ಲಿ ಕೇಳ್ತಾ ಇದ್ದೀವಿ. ಅವರ ಕೆಡಿಸುವ ಹದನಾಗ ಕೈಕೊಂಡು ಅವನಿಗೆ ತಂದಳೋ ವಿನೋದದೊಳು ಇವದಿರಿದ್ದರು ಬನದೊಳಗೆ ಮದೋದ್ಭವರು ವಿನೋದದೊಳು ಬನದೊಳಗೆ ಇವದಿರಿದ್ದರು ಯುವತಿಯನ್ನು ಕಂಡರು ಕಟಾಕ್ಷದ ಸವಡಿಗೋಲಿಂದೊಡೆದುದು ಎದೆ ಹರಿದು ಅವರು ಹಿಡಿದರು ವಾಮ ದಕ್ಷಿಣ ಕರಗಳಂಗನೆಯ ಅವನನ್ನು ಕೆಡಿಸ್ಬೇಕಾದ್ರೆ ಏನು ಮಾಡಬೇಕು? ನೀನು ಹೋಗು ಸಾಕು, ಅವರೇ ಹೊಡೆದಾಡ್ತಾರೆ ಅಂತ ಬ್ರಹ್ಮ ಹೇಳ್ದ. ಸುರಸುಂದರಿಯವಳು ಆ ಹುಡುಗಿ ದೂರ ಬಂದು ನಿಂತ್ಕೊಂಡ್ಳು. ಇವರು ಏನು ಮಾಡಿದ್ದಾರೆ, ಇಬ್ಬರು ಚೆನ್ನಾಗಿ ಕುಡಿದು ಕುಣಿತಾ ಇದ್ದಾರೆ. ಕುಡಿದವ್ರಿಗೆ ಬುದ್ಧಿ ಕೈಯಲ್ಲಿರಲ್ಲ, ವಿವೇಕ ಇರಲ್ಲ. ವಿನೋದದಲ್ಲಿ ಅವರು ಮದದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಅಂಥ ಹೊತ್ತಲ್ಲಿ ಇವಳು ಬಂದು ಸುಂದರಿ ನಿಂತ್ಕೊಂಡ್ಳು. ಸುಮ್ಮನೆ ನಿಂತ್ಕೊಂಡಿದ್ದಾಳು ಅಷ್ಟೇ. ಅವರಿಬ್ಬರ ಕಣ್ಣು ನಟ್ಟು ಬರ್ತಾವೆ ಅವಳ ಮೇಲೆ. ಬಂದಿದ್ದು ಒಬ್ರು ಎಡಗೈ ಹಿಡ್ಕೊಂಡ್ರು, ಒಬ್ರು ಬಲಗೈ ಹಿಡ್ಕೊಂಡ್ರು. ಇದು ನನಗೆ 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 ನಾನು ಮೊದಲು ಇಟ್ಕೊಂಡಿದ್ದೀನಿ ಶುರು ಮಾಡಿದ್ರು ಜಗಳ. ಎನಗೆ ವಧುತಾ ಮುನ್ನ ಕಂಡೆನೋ
ತನಗೆ ಸತಿತ ಮುನ್ನಗಿಡಿದನು ತನಗೆ ಎನಗೆ ನೀನಿಲ್ಲೆನು ಹೊಯ್ದಾಡಿ ಜನಪರಿಬ್ಬರು ಮಡಿಯರು ಅಮರಂಗನೆ ಮುಗುಳ್ನಗೆ ನಗುತ್ತಲಿ ಅಬುಜಾತನನ ಹೊರಗೈದಿದಳು ಕುಂತಿ ತನುಜ ಕೇಳೆಂದ. ಶೂರರಾದಂತಹ ಅವರಿಬ್ಬರು ಕೂಡ ಒಬ್ಬರು ಎಡಗೈ ಇಟ್ಕೊಂಡ್ರೆ ಒಬ್ಬರು ಬಲಗೈ ಇಟ್ಕೊಂಡು ನಾನು ಮೊದಲು ನೋಡಿದೆ, ಅಲ್ಲ ನಾನು ಮೊದಲು ಹಿಡಿದೆ ಕೈನ, ಆದ್ದರಿಂದ ನನಗೆ ಬೇಕು ಹುಡುಗಿ, ನನಗೆ ಮೊದಲು ಅಂತ ಹೇಳಿ ಇಬ್ಬರು ಎಳೆದಾಡ್ತಾರೆ ಹುಡುಗಿಯನ್ನು. ಇವಳು ನಗ್ತಾ ನಿಂತ್ಕೊಂಡಿದ್ದಾಳೆ. ಬ್ರಹ್ಮ ನೀನೇನು ಮಾಡಬೇಡ ಹೋಗು ಅಷ್ಟೇ ಅಂತ ಹೇಳಿದ. ಅವಳೇನು ಮಾಡಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಳ್ಳೋ ಅಂತ ಅವ್ನು ಇವನನ್ನು ಬೈತಾನೆ, ನೀನು ಸುಮ್ಮನಿರೋ ಕೈ ಬಿಡ ಅಂತ ಇವನು ಬೈತಾ ಇದ್ದಾನೆ. ಹೊಯ್ದಾಡಿ ಕಡೆಗೆ ಹುಡುಗಿ ಕೈ ಬಿಟ್ಬಿಟ್ರು, ಇವರಿಬ್ಬರು ಗುದ್ದಾಡಕ್ಕೆ ಶುರುಬಿಟ್ರು. ಹೊಯ್ದಾಡಿ ತಿವಿದು ಗುದ್ದು ಉರುಳಾಡಿಸಿ ಎಲ್ಲ ಮಾಡಿ ಇಬ್ಬರು ಒಬ್ರನ್ನೊಬ್ಬರು ಕೆಳಗಡೆ ಬಿದ್ದು ಸತ್ತೋದು. ತುಂಬ ನಗು ಬಂತು. ಬ್ರಹ್ಮ ಏನೆಲ್ಲ ಸೃಷ್ಟಿ ಮಾಡ್ತಾನೆ, ಏನೆಲ್ಲ ಕೆಲಸ ನಮ್ಮ ಕೈ ಮಾಡಿಸ್ತಾರೆ. ನಗ್ತಾ ಇದ್ದಾಳಂತೆ. ಏನೇನು ಒಂದು ಚೂರು ಅಲ್ಲಾಡು ಇಲ್ಲ, ಅವಳು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದು ಪ್ರೇಕ್ಷಕರು. ಅವರಿಬ್ಬರು ಕೆಳಗಡೆಗೆ ಬಿದ್ದು ಸತ್ತೋಗಿದ್ದನ್ನು ನೋಡಿ ನನ್ನ ಕೆಲಸ ಮುಗೀತು, ಇನ್ನು ನನ್ನ ಅಪ್ಪಾಜಿ ಹತ್ರ ಹೋಗ್ತೀನಿ ಅಂತ ಹೇಳಿ ಸಂತೋಷದಿಂದ ಅವಳು ಬ್ರಹ್ಮನ ಹತ್ರಕ್ಕೆ ಹೊರಟು ಹೋಗ್ತಾಳೆ. ಆದರಿಂ ಈ ಜೀವರಿಗೆ ದುಸ್ಥಿತಿ ಸುದತಿಯರ ದೆಸೆಯಿಂದ ರಾಜ್ಯದ ಹುದುವಿನಲಿ ಅರ್ಥಗತಿಯಲಿ ಅನರ್ಥ ತಪ್ಪದಲೇ ಸುದತಿ ನಿಮ್ಮೈವರಿಗೆ ಈ ದ್ರೌಪದಿ ಮಹಾಸತಿ ರಾಗಲೋಭದ ಕದನದಲ್ಲಿ ಕಾಳಾಗದಿದ್ದರೆ ತುದಿಗೆಲೆ ಎಂದ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿಯಾಯಿತು. ಮೋಹದಿಂದ ಅವರಿಬ್ಬರು ಪ್ರಾಣವನ್ನು ಕಳ್ಕೊಂಡ್ರು. ಇಬ್ಬರು ಮಹಾಶೂರರು. ನಾನು ಮದುವೆ ಮಾಡ್ಕೊಳ್ಕು ಅಂತ ಹೇಳಿ ಕಾದಾಡಿ ಕಡೆಗೆ ಸತ್ತು ಬಿದ್ದು ಹೋಗಿದ್ದಾರೆ. ಬಂದು ಹೇಳ್ತಾಳೆ ಬ್ರಹ್ಮನಿಗೆ, ನೋಡಪ್ಪ ಇಂಥ ಕಥೆ ಆಯಿತು ಅಂತ ಹೇಳಿ ಧರ್ಮರಾಜನಿಗೆ ನಾರದರು ಹೇಳ್ತಾರೆ. ಸುಂದ ಉಪಸುಂದ ಇಬ್ಬರು ಏನು ಮಾಡಿದ್ರು, ಒಂದು ಹುಡುಗಿಗೋಸ್ಕರ ಇಬ್ಬರು ಹೊಡೆದಾಡಿ ಹೆಣ ಆದರು ಅಷ್ಟೇ. ಆ ಹುಡುಗಿ ಏನು ಸಿಕ್ಕಲಿಲ್ಲ. ಆದ್ದರಿಂದ ನಿಮಗೂ ಅಂತಹ ಸ್ಥಿತಿ ಬರಬಾರ್ದು. ಯಾಕೆಂದರೆ 5 ಜನ ಇದ್ದೀರ ನೀವು, ಒಬ್ಬಳೇ ಹುಡುಗಿ ಇದ್ದಾಳೆ, ಅವಳು ಸುರಸುಂದರಿ. ಅವಳ ದೆಸೆಯಿಂದ ನಿಮ್ಮ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಇವತ್ತಲ್ಲ ನಾಳೆ ಅದೇನಾದ್ರು ಆಗ್ಬೋದು. ಮನಸ್ಸು ಒಂದೇ ಥರ ಇರಲ್ಲ. ಅದು ಆನೆಯ ಕಿವಿ ಹಾಗೆ ಚಂಚಲ ಅಂತ ಹೇಳ್ತಾರೆ. ಆನೆ ಕಿವಿ ಯಾವಾಗಲೂ ಹೊಡ್ಕೋತಾ ಇರುತ್ತೆ. ಅದು ಹಾಗೆ ಮನಸ್ಸು ಹೊಡ್ಕೋತಾನೇ ಇರುತ್ತೆ. ಏನೋ ಒಂದು ಆಸೆ, ಏನೋ ಒಂದು ಆಮಿಷ, ಏನೋ ಒಂದು ನೋಡಬೇಕು, ಏನೋ ಒಂದು ತಿನ್ನಬೇಕು, ಎಲ್ಲ ಇದ್ದೇ ಇರುತ್ತೆ. ಹಾಗಿರಬೇಕಾದ್ರೆ ಇವಳ ಮೇಲೆ ಧರ್ಮರಾಜನ ಪ್ರೀತಿ ಜಾಸ್ತಿ ಆಗ್ಬೋದು. ನಕುಲ ಸಹದೇವರು ನಮಬೇಕು ಅನ್ಬೋದು. ನಾನು ಬಿಲ್ಲು ಎತ್ತು ದ್ರೌಪದಿ ಕರ್ಕೊಂಬಂದಿನಿ, ಅರ್ಜುನ ನಾನೇ ಇಟ್ಕೊತೀನಿ ಅನ್ಬೋದು. ಭೀಮ ಗಟ್ಟಿಗೆ ಗದೆ ತೊಗೊಂಡು ಎಲ್ಲ ಕುಟ್ಟೆ ಬಿಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಜೋಪಾನ. ಅದಕ್ಕೋಸ್ಕರ ಕಥೆಯನ್ನು ಹೇಳಿದೆ. ಇಷ್ಟೇ ಅರ್ಥ. ಇದನ್ನು ಹೇಳ್ಬಿಟ್ಟು ಹೋಗೋಣ ಅಂತ ನಾನು ಬಂದಿದ್ದು. ದ್ರೌಪದಿ ಸಾಧಾರಣದ ಹೆಂಗಸಲ್ಲ, ಮಹಾಸತಿ, ಮಹಾಪತಿವ್ರತೆ ಅವಳು. ಆದ್ದರಿಂದ ಪ್ರೀತಿಯಿಂದ, ರಾಗ ಅಂದರೆ ಪ್ರೀತಿ, ಲೋಭದಿಂದ ನಾಳೆ ಯುದ್ಧ ಆಗಬಾರ್ದು, ನಿಮ್ಮ ಜೀವನ ಹಾಳಾಗಬಾರ್ದು ಅಂತ ಹೇಳಿ ಬಂದಿದ್ದೆ. ದಾಸರು ಹೇಳ್ತಾರೆ, 6 ಹಿತವರು ನಿಮಗೆ ಈ 3 ನಾರಿಯೋ ದಾರುಣಿಯೋ ಮತ್ತು ಬಲುಧನದ ಸುರಿ. ಎಲ್ಲವೂ ಹಿತ ಅಲ್ಲ, ಎಲ್ಲವೂ ಏನಾರು ಒಂದು ಮಾಡೇ ಮಾಡುತ್ತೆ. ಆದ್ದರಿಂದ ಮನಬಂದ ಹೆಣ್ಣು ಕರ್ಕೊಂಬಂದಿದ್ದೀರ, ವಿನಯದಿಂದ ಅವಳನ್ನು ಇಟ್ಕೋಬೇಕಾಗಿದೆ. ವಿನಯದಿಂದ ಇಟ್ಕೊಂಡ್ರೆ ಅಮೃತದ ಕೆನೆಯ ಸವಿದಂತೆ ಅಂತ ಸರ್ವಜ್ಞ ಹೇಳ್ತಾನೆ. ಹಾಗೆ ನೀವು ಅವಳನ್ನು ಇಟ್ಕೋಬೇಕಾದ್ರೆ ಒಂದು ಪ್ಲ್ಯಾನ್, ಒಂದು ವಿಧಿವಿಧಾನ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಮನೆ ಚೆನ್ನಾಗಿರ್ಬೇಕಲ್ಲ. 100 ಜನರಿಂದ ಒಂದು ಪಾಳೆಯ ಆಗ್ಬೋದು, ಆದರೆ ಒಂದು ಮನೆ ಆಗಬೇಕಾದ್ರೆ ಒಬ್ಬ ಮಹಿಳೆ ಸಾಕು. ನಿಮ್ಮ ಮನೆ ಸುಭಿಕ್ಷವಾಗಿರಬೇಕು ಅಂದರೆ ಇವಳನ್ನು ನೀವೆಲ್ಲರೂ ಚೆನ್ನಾಗಿ ಇಟ್ಕೋಬೇಕು.
ಧರ್ಮರಾಜ ಕೇಳ್ದ ನಾರದರನ್ನು, ಅಲ್ಲ ನೀವು ಇಷ್ಟೆಲ್ಲ ಕತೆ ಹೇಳೋದಲ್ಲ, ನಾವೇನು ಮಾಡಬೇಕೀಗ? ಸುಂದರಪಸುಂದರಗೆ ಜಗಳ ಆಡಿದ್ರು, ನಾವೇನು ಜಗಳ ಆಡ್ತೀವೋ ಗೊತ್ತಿಲ್ಲ, ಆಗಲಿ ನಮಗೂ ಏನಾದ್ರು ಒಂದು ನೀವು ಹೇಳಬೇಕಲ್ವಾ ಅಂತಂದಾಗ ನಾರದರು ಹೇಳ್ತಾ ಇದ್ದಾರೆ, ಅರಸ ಚಿತ್ತೈಸೋ ಒಂದು ವತ್ಸರವಿರಲಿ ನಿಮ್ಮೊಬ್ಬರಲಿ ಸತಿ, ಮರುವರುಷಕ್ಕೆ ಒಬ್ಬಳು ಇಂತು ಪಂಚಕಕ್ಕೆ 5 ವರುಷದಲ್ಲಿ ಅರಸಿಯನು ಅರಸಿಯನು ಪತಿ ಸಹಿತ ಮಂಚದೊಳಿರಲು ಕಾಬುದು ಸಲ್ಲದು, ಅದು ಗೋಚರಿಸಿದರೆ ಬಳಿಕ ಅದಕ್ಕೆ ಪ್ರಾಯಶ್ಚಿತ್ತವಿರಿ ಉಂಟು. ಕುಮಾರ ನಿಜಗುಣ ಸ್ವಾಮಿ ಅಂತ ಒಬ್ಬರಿದ್ದಾರೆ. ಅವರು ಬೋಳು ಬಸವನ ಕಂತೆ ಅಂತ 4 ಸಾಲಿಂದು ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಬರೆದಾಗೆ ಬರೆದಿದ್ದಾರೆ ಅವರು. ಮಧುಮಾಸ ಕೋಗಿಲ ಧ್ವನಿ ಸುಧೆಯು, ರಸಿಕರ್ಗೆ ಸುಧೆಯು ಅಧರವು ಸುಧೆಯು, ಸತಿ ಮೋಹಿಗೆ ಸದು ಹೃದಯನಿಗೆ ಕಾವ್ಯದಿ ಇನಿರಸವು ವರಸುಧೆಯು, ತೊದಲು ತಾಯಿಗೆ ಸುಧೆಯು ಬೋಳು ಬಸವ. ಒಬ್ಬರು ಒಂದೊಂದು ರುಚಿ ಆಗುತ್ತೆ. ಸುಧೆ ಅಂದರೆ ರುಚಿ, ಅಮೃತ ಅಂತ ಆಗುತ್ತೆ. ಮಧುಮಾಸ ಕೋಗಿಲೆಗೆ, ನಾವು ಅನ್ಕೋತೀವಿ ಚೈತ್ರ ಮಾಸದಲ್ಲೇ ಕೋಗಿಲೆ ಕೂಗೋದು ಅಂತ, ಅದಕ್ಕೆ ಮಧುಮಾಸ ಅಂತ ಹೇಳಿ. ಚೈತ್ರ, ವೈಶಾಖ, ವಸಂತ ಋತು. ವಸಂತ ಋತುವಿನಲ್ಲಿ ಗಿರಿನಗರದಲ್ಲಿ ಯಾವಾಗಲೂ ಕೋಗಿಲೆ ಕೂಗೋದು ನಾನಂತೂ ಕೇಳಿದ್ದೀನಿ. ಇವಾಗ ಅದಕ್ಕೆ ಕಾಲ ಗಿಲ ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ. ಮಧುಮಾಸದಲ್ಲಿ ಕೋಗಿಲೆಯ ಧ್ವನಿ ಅದಕ್ಕೆ ಇಷ್ಟ ಆಗುತ್ತೆ, ಮಧುಮಾಸ ಅದಕ್ಕೆ ಇಷ್ಟ ಆಗುತ್ತೆ. ರಸಿಕರಿಗೆ, ರಸಿಕನಾದಂತಹ ಗಂಡಸಿಗೆ ಸುಧತೆಯ ತುಟಿಯೇ ಅವನಿಗೆ ಅಮೃತವನ್ನು ಕೊಡುತ್ತೆ. ಹೀಗೆ ಕಾವ್ಯ ಯಾರಿಗೆ ಇಷ್ಟ ಆಗುತ್ತೆ ಅಂದರೆ ಯಾರಿಗೆ ಇಷ್ಟ ಆಗುತ್ತೋ ಅವರು. ಕಾವ್ಯವನ್ನು ಯಾರು ಆಸ್ವಾದಿಸ್ತಾರೋ, ಸಂಗೀತವನ್ನು, ಸಾಹಿತ್ಯವನ್ನು ಯಾರು ಆಸ್ವಾದಿಸ್ತಾರೋ ಅವರಿಗೆ ಅದು ಅಮೃತಪ್ರಾಯವಾಗಿರುತ್ತೆ. ಆದರೆ ಮಗು ಇರುತ್ತಲ್ಲ, ತಾಯಿಗೆ ಆ ಮಗುವಿನ ತುಟಿ ಇದೆಯಲ್ಲ, ಅದೇ ಒಂದು ದೊಡ್ಡ ಅವಳಿಗೆ ಅಮೃತ ಇದ್ದ ಹಾಗೆ. ವರಸುಧೆಯು ತೊದಲು, ಅದು ಅಮ್ಮ ಏನಂದ್ರೂ ಅದು ಅಮ್ಮ ಅಂತೂ ಅಪ್ಪ ಅಂತೂ ಅಂತ ಖುಷಿ ಪಡ್ತಾ ಇರ್ತಾಳೆ ಅವಳು. ಅದು ತೊದಲು ನುಡಿ ಆಡಿದ್ರೆ ಸಾಕು ಅವಳಿಗೆ ಅಮೃತಪ್ರಾಯ ಆಗಿರುತ್ತೆ. ಹಾಗೆ ನಿಮಗೂ ಹೆಂಡತಿಂದ್ರೆ ಎಲ್ರಿಗೂ ಇಷ್ಟ ಇದೆ, 5 ಜನಕ್ಕೆ ಇಲ್ಲದೆ ಹೋದರೆ ಹಂಚ್ಕೊಂಡು ಬದುಕೋಕ್ಕಾಗ್ತಾ ಇತ್ತಾ? ಇದ್ದೀರಾ? ಆದರೆ ಒಂದು ನಿಯಮ ಮಾಡ್ಕೊಳ್ಳಿ. ಉಪಸುಂದರ ಕಥೆ ಕೇಳಿದ್ದೀರ. 1 ವರ್ಷ ಒಬ್ಬೊಬ್ಬ ಗಂಡನ ಜೊತೆ ಜೀವನ ಮಾಡಲಿ. 5 ವರ್ಷಕ್ಕೊಮ್ಮೆ ಚಾನ್ಸ್ ಸಿಗು. ಬೇರೆ ಹೆಂಡತಿರಿದ್ದಾರೆ ಎಲ್ರಿಗೂ, ಬಹುಪತ್ನಿಯರು ರಾಜರಿಗೆ ಇದ್ದೇ ಇರ್ತಾರೆ. ಧರ್ಮರಾಜನಿಗೂ ಇದ್ದಾರೆ, ಭೀಮನಿಗೂ ಇರ್ತಾರೆ, ಅರ್ಜುನನಿಗೂ ಇದ್ದಾರೆ, ನಕುಲ ಸಹದೇವರಿಗೂ ಇದ್ದಾರೆ. ಎಲ್ಲ ಡೀಟೇಲ್ ಇದೆ ಇರುವಗಡೆ. ಎಲ್ಲರೂ ಬೇರೆ ಬೇರೆ ಪತ್ನಿಯರು ಇಟ್ಕೊಂಡಿರ್ತಾರೆ, ಬೇರೆ ಬೇರೆ ಹೆಂಡತಿಯರಿಂದನೂ ಆಗಿರೋದು ಕಥೆ ಇದೆ. ಒಬ್ಬೊಬ್ಬರು ಜೊತೆಯಲ್ಲಿ 1 ವರ್ಷ ಇರಲಿ. ಹೀಗೆ 5 ವರ್ಷ ತನಕ ಗಂಡ ಹೆಂಡತಿ ಇರೋ ರೂಮ್ಗೆ ಹೋಗಬಾರ್ದು ಬೇರೆಯವರು. ಇದು ಕಂಡೀಷನ್. ಅಕಸ್ಮಾತ್ ಹೋಗಲೇಬೇಕಾದಂತಹ ಪ್ರಮೇಯ ಬಂದರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಒಂದಿದೆ. ಅದೇನು ಪ್ರಾಯಶ್ಚಿತ್ತ? ತೀರ್ಥಯಾತ್ರೆ ಮಾಡೋಕ್ಕೆ ಹೋಗಬೇಕು. ಎಲ್ಲೆಲ್ಲೋ ಹೋಗೋದಲ್ಲ, ತೀರ್ಥಯಾತ್ರೆಗೆ ಹೋಗಬೇಕು. ಎಲ್ಲಿ ನದಿ ನದಿಗಳಿದೆಯೋ, ದೇವಸ್ಥಾನಗಳಿದೆಯೋ, ಪುಣ್ಯಕ್ಷೇತ್ರಗಳಿದೆಯೋ, ಬೆಟ್ಟ ಇದೆಯೋ, ಅಲ್ಲಿಗೆ ಹೋಗಿ 1 ವರ್ಷ ಕಾಕೊಂಡು ಬರಬೇಕು. ಆ 1 ವರ್ಷ ತನಕ ಅವನು ಊರಿಗೆ ವಾಪಸ್ ಬರೋ ಹಾಗಿಲ್ಲ. ಈ ಕಂಡೀಷನ್ ಹಾಕೋದು. ಅಯ್ಯೋ ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ಧರ್ಮರಾಜ ಅಂದ್ಕೊಂಡೆ. ಏನು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ, ನಮಗೇನೇನೂ ಕಷ್ಟ ಆಗಲ್ಲ ಅಂತ ಧರ್ಮರಾಜ ನಿರಾಳವಾಗಿ ಇದ್ದ. 6 ಕಂಡರು ಆತನೊಬ್ಬನೇ ದಾರುಣಿಯಲಿ ಸುತೀರ್ಥಯಾತ್ರಾ ಭಾರದಲ್ಲಿ ತಿರುಗುವುದು ಸುತ್ತಲೂ ವರುಷವೊಂದರಲ್ಲಿ ಚಾರು ನಿಶ್ರುತಿಯನಲು ಮುದದಲ್ಲಿ ನಾರದನ ದಿವ್ಯೋಪದೇಶಕ್ಕೆ ಸಾರ ಹೃದಯ ಹಸಾದವೆಂದನು ತಮ್ಮದಿರು ಸಹಿತ.
ನಾರದರ ಮಾತು ಎಷ್ಟು ಪ್ರೀತಿ ಆಯಿತು ಧರ್ಮರಾಜನಿಗೆ ಅಂದರೆ ತಮ್ಮಂದರಿಗೆಲ್ಲ ಹೇಳ್ತಾರೆ, ನೋಡಪ್ಪ ಇಷ್ಟೇ ಹೇಳಿರೋದು, ಗುಟ್ಟಾಗೇನು ಹೇಳಿಲ್ಲ, ಎಲ್ರಿಗೂ ತಿಳ್ಕೊಳ್ಳುವಂಥದ್ದೇನೆ. ಆದ್ದರಿಂದ ಶ್ರೇಷ್ಠರಾದಂತಹ ಆ ದಿವ್ಯರ್ಷಿಗಳ ದೇವರ್ಷಿಗಳ ಅವರ ಮಾತು ನಮಗೆ ವೇದವಾಕ್ಯ. ಅವರ ಮಾತು ಅಂದರೆ ನಮಗೆ ಅಮೃತಪ್ರಾಯವಾದಂಥದ್ದು. ಆದ್ದರಿಂದ ಅವ್ರು ಹೇಳಿದಾಗೆ ನಾವು ನಡ್ಕೊಳ್ಳೋಣ. ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಯಲ್ಲಿ ದ್ರೌಪದಿ ಇರಲಿ. ಯಾರಾದರೂ ಅಕಸ್ಮಾತ್ ನೋಡಿದ್ರೆ ಒಂದು ವರ್ಷ ಏನು ಎಲ್ಲ ತೀರ್ಥಯಾತ್ರೆ ಹೋಗಿ ಬಂದರೆ ಅಷ್ಟೇ, ಏನು ಕಷ್ಟ ಏನೂ ಇಲ್ಲ. ಎಲ್ಲೋ ಕಾಡಲ್ಲಿ ಇರಬೇಕು ಅಂತ ಏನು ಹೇಳಿಲ್ವಲ್ಲ, ತೀರ್ಥಯಾತ್ರೆ ಹೋಗ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೋದು, ಮಠಗಳಿಗೆ ಹೋಗ್ಬೋದು, ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಬೋದು, ಎಲ್ಲ ಮಾಡ್ಕೊಂಡು ಬರೋಣ. ದಿವ್ಯವಾದ ಉಪದೇಶ ಮಾಡಿದ್ದಾರೆ ಅಂತ ಹೇಳಿ ತುಂಬ ಆನಂದ ಆಯಿತು ಧರ್ಮರಾಜನಿಗೆ. ತಮ್ಮಂದ್ರಿಗೂ ಹೇಳಿದ್ರು. ನಾರದರು ಎದ್ರು, ಓಮತ ಎದ್ರು. ಓಂಕಾರ ಎಲ್ಲವನ್ನ ಒಳಗೊಂಡಿದೆ. ಅದು ಪದವಲ್ಲ, ಅದು ಶಬ್ದವೂ ಅಲ್ಲ, ಅದು ಶಬ್ದವಲ್ಲದ ಶಬ್ದ, ಅದುವೇ ನಾದ ಅಂತ ಹೇಳ್ತಾರೆ. ಒಂದು ದಿವ್ಯವಾದ ನಾದಕ್ಕೆ ಓಂ ಅಂತ ಹೇಳೋದು, ಓಂಕಾರ. ಓಂಕಾರದಿಂದಲೇ ಈ ಬ್ರಹ್ಮಾಂಡದ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅಂತಹ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಾರದ ಮಹರ್ಷಿಗಳು ಹೊರಟು. ಸಂತೋಷ ಆಯಿತು. 5 ಜನ ಒಪ್ಕೊಂಡಿದ್ದಾರಲ್ಲ ಅವ್ರ ಮಾತಿಗೆ, ಯಾರೂ ಎದುರು ಮಾತು ಆಡಲಿಲ್ಲ. ನಾನು ಬಂದಿದ್ದು ಕೆಲಸ ಆಯಿತು ಅಂದರು ನಾರದರು. ನಾವು ಶ್ರೀಲೋಕ ಸಂಚಾರಿಗಳು, ತ್ರಿಮೂರ್ತಿಗಳ ಮನೆಗೆ ಏನು ಯಾವ ವಿಸಿಟಿಂಗ್ ಕಾರ್ಡು ಬೇಕಾಗಿಲ್ಲ, ಟೈಮು ಏನಿಲ್ಲ, ಹೋಗೋದೇ ಅವ್ರ ಕೆಲಸ. ಹಾಗೆ ಅವ್ರು ನಡೀತಿದ್ರು. ಆದರೆ ಒಂದು ಘಟನೆ ನಡೆಯುತ್ತೆ. ಇವರು ಹೇಳಿ ಹೋದ್ಮೇಲೆ ತಕ್ಷಣವೇ ನಾರದರು ಹೋಗಿದ್ದನ್ನು ಗದುಗಿನ ವೀರನಾರಾಯಣನಿಗೆ ನಮ್ಮ ಕುಮಾರವ್ಯಾಸ ಅರ್ಪಿಸ್ತಾನೆ. ಮಂಗಳವು ನಿಮಗೆಂದು ಹಂಸೆಯ ಬೆಂಗೆ ಹಾಯ್ದನು ಬಳಿಕ ನಬದಳ ಭಂಗ ಮುನಿ ಅಡಗಿದನು ತಮ್ಮೊಳಗೆಂದರೀನು ಪರೋ ಅಂಗನ ವಿಷಯದಲ್ಲಿ ಸೀಮಾ ಸಂಗತಿಯ ಸೇರಿಸಿದನೈ ಮುನಿ ಪುಂಗವನ ಕರುಣದಲ್ಲಿ ಗದುಗಿನ ವೀರನಾರಾಯಣ ನಿಮಗೆಲ್ಲ ಮಂಗಳ ಆಗಲಿ ಅಂತ ಹೇಳಿ ಹಂಸವನ್ನು ಹತ್ತಿ ಹೋದ ಅಂತ ನಮ್ಮ ಕವಿ ಬರಿತಾ ಹೋಗ್ತಾನೆ. ಆಕಾಶದಲ್ಲಿ ಮುನಿ ಅಡಗಿದ. ಇವರೆಲ್ಲ ಯೋಚನೆ ಮಾಡಿದ್ರು, ಅಯ್ಯೋ ಒಳ್ಳೆ ವಿಚಾರ ಹೇಳಿದ್ರು, ನನಗೆ ಒಂದು ಗಟ್ಟಿಯಾದಂತಹ ಒಂದು ವಿಚಾರ ಇವರಿಂದ ಗೊತ್ತಾಯಿತು, ಆಗಲಿ ಅವನ ಕರುಣೆಯಿಂದ ನಾವು ಹೇಗಿರಬೇಕೋ ಹಾಗೇ ಇರೋಣ ಅಂತ ಹೇಳಿ ಅವರ ನಿರ್ಧಾರವನ್ನು ಮಾಡಿದ್ರು. ದ್ರೌಪದಿಯ ವಿಚಾರದಲ್ಲಿ ಮಾತ್ರ ಈ ಕಟ್ಟಳೆ, ಬೇರೆ ಹೆಣ್ಣಿನ ಜೊತೆ ಅವ್ರು ಇರಬಾರ್ದು ಅಂತ ಹೇಳಿಲ್ಲ ನಾರದರು. ಅದಕ್ಕೆ ಬೇರೆ ಬೇರೆ ಹೆಂಡ್ತಿದ್ದಾರೆ ಧರ್ಮರಾಜ ಎಲ್ರಿಗೂ ಕೂಡ. ಬೇರೆಯವರ ವಿಚಾರದಲ್ಲಿ ಅವರು ಬ್ರಹ್ಮಚಾರಿಯಾಗಿರಬೇಕಾಗಿಲ್ಲ. ದ್ರೌಪದಿಯ ವಿಚಾರದಲ್ಲಿ ಅವಳ ಜೊತೆಯಲ್ಲಿ ಅವ್ರ ಸಂಪರ್ಕ ಬೆಳೆಸ್ಬಾರ್ದು. ಯಾಕೆ ಇನ್ನು ಕಟ್ಟಳೆ ಮಾಡೋದಂದರೆ, ಧರ್ಮರಾಜ ದ್ರೌಪದಿಯಿಂದ ಯಾರ ಮಗ ಹುಟ್ಟಿದ್ರು ಅಂತ ನಿರ್ಧಾರ ಆಗುತ್ತೆ. ಭೀಮ ಮತ್ತು ದ್ರೌಪದಿಯಿಂದ ಯಾವ ಮಗ ಹುಟ್ಟುತ್ತಾನೆ, ಅರ್ಜುನ ಮತ್ತು ದ್ರೌಪದಿಯಿಂದ ಯಾರ ಮಗ, 5 ಜನಕ್ಕೆ 5 ಗಂಡು ಮಕ್ಕಳು ಹುಟ್ಟುತ್ತಾರೆ. 5 ಜನ ಕುರುಕ್ಷೇತ್ರ ಯುದ್ಧದಲ್ಲಿ ಹೋಗ್ತಾರೆ. ಅದು ಮುಂದೆ ಕಡೆಗೆ ಬರುವಂಥ ವಿಚಾರ. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ನೇಮವನ್ನು ಮಾಡಿ ನಾರದ ಮಹರ್ಷಿಗಳು ಹೊರಟೋಗ್ಬಿಡ್ತಾರೆ. ಆಯಿತು, ಅವರು ಆ ಕಡೆ ಹೋಗ್ತಿದ್ದಾರೆ. ಒಂದು ಕತೆ ನಡೆದೋಯ್ತು. ಇಂದ್ರಪ್ರಸ್ಥದಲ್ಲಿ ಅನೇಕ ಬ್ರಾಹ್ಮಣರು ಹುಲ್ಲು ಹಿಡ್ಕೊಂಡು ಬಂದರು ಅರಮನೆಗೆ. ಗೊಳೋ ಅಂತ ಹತ್ರು. ಯಾಕೆ ಕಳ್ತಿದ್ದೀರಾ ಅಂತ ಕೇಳಿದ್ರೆ, ಕಳ್ಳರು ಬಂದರು, ಎಲ್ಲ ಕದ್ಕೊಂಡು ಹೋದರು ಅಂತ ಹೇಳಿದ್ರು. ಏನೇನು ಕದ್ರು? ಬ್ರಾಹ್ಮಣರಲ್ಲಿ ಇನ್ನೇನಿರುತ್ತೆ? ದನಗಳು, ಹಸುಗಳನ್ನೆಲ್ಲ ಕಳ್ಳರು ಕದ್ಕೊಂಡು ಹೊತ್ಕೊಂಡಿದ್ದಾರೆ. ರಾಜ ತಾನೇ, ರಾಜ ಕಾಲಸ್ಯ ಕಾರಣಂ, ಎಲ್ಲ ಕೆಲಸಕ್ಕೂ ಅವನೇ ಕಾರಣ ಪುರುಷ ಆಗಬೇಕು. ನೀವು ಬಂದು ನಮಗೆ ಅದನ್ನು ಕಳ್ಳರನ್ನು ಓಡಿಸಿ ನಮ್ಮ ದನಗಳನ್ನೆಲ್ಲ ಹಿಂತಿರುಗಿಸಿ ಕೊಡಬೇಕು ಅಂತ ಬ್ರಾಹ್ಮಣರೆಲ್ಲ ಕೇಳಿದ್ರು. ಸರಿ, ಆ ವಿಧಿ ಹೇಗಿರುತ್ತೆ ಅಂದರೆ, ಧರ್ಮರಾಜ ಮತ್ತು ದ್ರೌಪದಿ ಇರುವ ಕೊಠಡಿಗೆ ಹೋಗಬೇಕಾಯ್ತು. ವರ್ಷ ಎಲ್ಲ ಆಯುಧಗಳು ಅಲ್ಲಿತ್ತು. ಆಯುಧ ತೊಗೊಂಡು ಕಳ್ಳನ್ನು ಓಡಿಸ್ಬೇಕಲ್ಲ, ಆಯುಧ ಇಲ್ಲ, ಬರೀ ಕೈಯಲ್ಲಿ ಹೊಡೆಯೋಕ್ಕಾಗತ್ತಾ? ಆಯುಧ ಎಲ್ಲ ತರಬೇಕು ಅಂತ ಹೋಗಬೇಕಾಯ್ತು. ಯೋಚನೆ ಮಾಡಿದ, ಯಾವುದು ಧರ್ಮ, ಯಾವುದು ಅಧರ್ಮ,
ಬ್ರಾಹ್ಮಣರ ಕಷ್ಟವನ್ನು ನಿವಾರಣೆ ಮಾಡೋದು ಧರ್ಮನೋ ಇವಾಗ, ಅಥವಾ ಅವರಿಬ್ಬರೂ ಆ ಕೊಠಡಿಯಲ್ಲಿರುವಾಗ ನಾನು ಹೋಗ್ತಾ ಇರೋದು ಅಧರ್ಮವೋ ಅಂತ ಯೋಚನೆ ಮಾಡ್ದ. ಜನರಿಗೆ ಆಗಿರುವಂತಹ ದುಃಖವನ್ನು ನಿವಾರಣೆ ಮಾಡಿದ್ರೆ ಪಾಪ ಇಲ್ಲ, ಅದು ಧರ್ಮ ಆಗತ್ತೆ ಅಂತ ಹೇಳಿ ಒಳಗಡೆಗೆ ಹೋಗ್ತಾನೆ. ಆಯುಧಗಳನ್ನೆಲ್ಲ ತರ್ತಾನೆ. ಧರ್ಮರಾಜನಿಗೆ ಹೇಳ್ತಾನೆ, ಇದಕ್ಕೆ ಪ್ರಾಯಶ್ಚಿತ್ತ ನಾನು ಮಾಡ್ಕೋತೇನೆ, ಆ ಬ್ರಾಹ್ಮಣರಿಗೆ ಬೇಕಾದಂತಹ ಹಸುಗಳನ್ನೆಲ್ಲ ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಹೋಗಿ ಕಳ್ಳರನ್ನೆಲ್ಲ ಓಡಿಸಿ ದನಗಳನ್ನೆಲ್ಲ ಅವರವರ ಕೊಟ್ಟಿಗೆಗೆ ಕಳಿಸಿ ವಾಪಸ್ ಬರ್ತಾನೆ. ಒಳ್ಳೆ ಮುಹೂರ್ತದಲ್ಲಿ ಹೊರಟೇ ಬಿಟ್ಟ ಅರ್ಜುನ, ಹೊರಟೇ ಬಿಟ್ಟಿದ್ದಾನೆ. ಎಲ್ಲೆಲ್ಲಿ ಬರ್ತಾನೆ, ಒಂದು ತೀರ್ಥಯಾತ್ರೆಯಿಂದ ಏನೆಲ್ಲ ಲಾಭ ಆಗುತ್ತೆ ಅಂತ ಹೇಳುತ್ತೆ ಕಥೆ. ಗಂಗಾ ನದಿ ತೀರಕ್ಕೆ ಬರ್ತಾನೆ. ಗಂಗಾ ನದಿ ತೀರಕ್ಕೆ ಬಂದಾಗ ಅಲ್ಲಿ ಉಲೂಪಿ ಸಿಗ್ತಾಳೆ. ಅವಳೇನು ಮಾಡ್ತಾಳೆ, ಅವನನ್ನು ಕರ್ಕೊಂಡು ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಪಾತಾಳದಲ್ಲಿ ಅವಳ ಅಪ್ಪ ಇರ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಅವನ ಬಗ್ಗೆ ಅವಳಿಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಅವನು ಕೊಟ್ಟು ಮದುವೆ ಮಾಡ್ತಾನೆ. ಅಲ್ಲೊಂದು ಸ್ವಲ್ಪ ದಿವಸ ಇರ್ತಾನೆ. ಅವಳ ಉಲೂಪಿಯಿಂದ ಅರ್ಜುನನಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಇರಾವಂತ ಅಂತ. ಅವನ ಅಲ್ಲಿಂದ ಬೀಳ್ಕೊಂಡು ಮುಂದೆ ಬರ್ತಾನೆ. ಒಂದೇ ಕಡೆ ಇರಲ್ಲ, ತೀರ್ಥಯಾತ್ರೆ ಮಾಡಬೇಕಲ್ಲ. ಒಂದು ವರ್ಷ ಗೋದಾ ನದಿಯ ದಂಡೆಗೆ ಬರ್ತಾನೆ. ಅಲ್ಲಿರುವ ದೇವಸ್ಥಾನಗಳು, ತುಂಗಾ ನದಿಯ ದಂಡೆ, ಅದಾದಮೇಲೆ ಕಾಂಚೀನಗರಕ್ಕೆ ಬರ್ತಾನೆ. ಅದಾದಮೇಲೆ ಧನುಷ್ಕೋಟಿಗೆ ಬರ್ತಾನೆ. ಅಲ್ಲಿ 5 ಮೊಸಳೆಗಳು ಅಲ್ಲಿರುತ್ತವೆ. ಇವನು ನೀರೊಳಗೆ ಇಳಿದ ತಕ್ಷಣ ಅವಕ್ಕೆ ಶಾಪ ವಿಮೋಚನೆ ಆಗುತ್ತೆ. ಅವರು ದೇವತೆಗಳಾಗಿ ಹೊರಟೋಗ್ತಾರೆ. ಅರ್ಜುನನ ಪಾದ ಸ್ಪರ್ಶದಿಂದ ಅದು ವಿಮೋಚನೆ ಆಗುತ್ತೆ ಅಂತ ಅವ್ರಿಗೆ ಶಾಪ ಇರುತ್ತೆ. ಹಾಗಾಗಿ ಅವರಿಗೆ ವಿಮೋಚನೆ ಆಗುತ್ತೆ. ಆಮೇಲೆ ಮುಂದೆ ಬರ್ತಾನೆ. ಪಾಂಡ್ಯ ರಾಜ್ಯಕ್ಕೆ ಬರ್ತಾನೆ. ಪಾಂಡ್ಯ ರಾಜ್ಯಕ್ಕೆ ಬಂದಾಗ ಚಿತ್ರಾಂಗದೆ ಅವಳನ್ನು ಮದುವೆ ಮಾಡ್ಕೊತಾನೆ. ಅವಳಿಂದ ಬಬ್ರು ವಾಹನ ಹುಡ್ತಾನೆ. ಇದೆಲ್ಲ ಡೀಟೇಲ್ ಆಗಿಲ್ಲ ಕುಮಾರವ್ಯಾಸರು, ಒಂದೊಂದು ಪದ್ಯದಲ್ಲಿ ಬರೀತಾ ಹೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ಅನಂತ ಶಯನಕ್ಕೆ ಬರ್ತಾನೆ. ಅದಾದಮೇಲೆ ಹರಿಹರೇಶ್ವರನನ್ನು ನೋಡ್ತಾನೆ. ಅಷ್ಟೊತ್ತಿಗೆ ಮಳೆಗಾಲ ಶುರುವಾಗ್ತದೆ. ಇದು ಚಾತುರ್ಮಾಸ ಶುರುವಾಗುತ್ತೆ. ಈ ಮಳೆಯಲ್ಲಿ ಎಲ್ಲಿ ಹೋಗೋದು ತೀರ್ಥಯಾತ್ರೆಗೆ? ಮಳೆಯಲ್ಲಿ ಕಷ್ಟ. ಆಗಿನ ಕಾಲದಲ್ಲಿ, ಇವತ್ತಲ್ಲ, ಆಗಿನ ಕಾಲದಲ್ಲಿ ಕಷ್ಟ ಇತ್ತು. ಜಿಗಣೆಗಳಿರುತ್ತಲ್ಲ ಎಲ್ಲ ಕಡೆ, ನಾವು ಕಚ್ಚಿಬಿಟ್ರೆ ಅದು ಬಿಡೋದೇ ಇಲ್ಲ, ರಕ್ತ ಇರ್ತಾ ಇರುತ್ತೆ. ನಡೆಯೋಕ್ಕಾಗಲ್ಲ. ಎಲ್ಲೂ ನಡ್ಕೊಂಡು ಹೋಗ್ತಿರೋದು, ಯಾವ ರಥ ಕುದುರೆ ಇರ್ತಿಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಯೋಚನೆ ಮಾಡಿ ಅವನು, ಆಯಿತು ನಾನು ಹೊರಟಾಗಲೇ 8 ತಿಂಗಳು ಕಳೆದಿದೆ, ಇನ್ನೊಂದು 4 ತಿಂಗಳು ಎಲ್ಲಾದರೂ ಕಾಲ ಕಳಿಬೇಕು, ಊರಿಗೆ ಹೋಗೋ ಹಾಗಿಲ್ಲ. ಆದ್ದರಿಂದ ಏನು ಮಾಡಲಿ ಅಂತ ಯೋಚನೆ ಮಾಡಿ ಅವನ ಪೆಟ್ ಫ್ರೆಂಡ್ ಯಾರಪ್ಪ? ಕೃಷ್ಣ. ದ್ವಾರಕೆಯ ಬಳಿಗೆ ಬಂದ. ದ್ವಾರಕೆಯ ಬಳಿಗೆ ಬಂದು ಯೋಚನೆ ಮಾಡ್ತಾ ಇದ್ದಾನೆ. ಪುರವ ಹೊರವಂಟು 8 ತಿಂಗಳು ಪರಿಹರಿಸಿತು, ಈ ಕೃಷ್ಣರಾಯನ ಪುರದೊಳಗೆ ನೂಪುವೆನು ವರ್ಷಕಾಲ ವಿಭ್ರಮವ, ವರುಷವೊಂದು ಸಮಾಪ್ತಿ ಬಳಿಕಿನೊಳ್ ಅರಸನಂಘ್ರಿ ವಿಲೋಕನ ವಿಸ್ತರಣವವುದು ಎಂದು ಆತ ನಿಶ್ಚಯಿಸಿದನು ಮನದೊಳಗೆ. ಕೃಷ್ಣನಿರುವ ತಾಣ ಪುಣ್ಯ ತಾಣ, ಅಲ್ಲಿಗೆ ಹೋಗೋಣ. ಈಗ ಹೀಗೆ ಹೋದ್ರೆ ಆಗಲ್ಲ, ಏನಾದ್ರು ಒಂದು ಯೋಚನೆ ಮಾಡಬೇಕು. ಹೀಗೆ ಹೋದರೆ ಯಾರೋ ನೋಡ್ತಾರೆ, ಇನ್ನೇನೋ ಕಥೆ ಹುಟ್ಟುತ್ತೆ. ಅದಕ್ಕೆ ಬೇಡ, ಬೇರೆ ರೂಪದಲ್ಲಿ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ನಿರ್ಧಾರ ಮಾಡಿ ಸದ್ಯ ಒಂದು 4 ತಿಂಗಳು ಕಳೆದುಬಿಟ್ರೆ ಧರ್ಮರಾಜನ ಪಾದವನ್ನು ನೋಡ್ಬೋದು, ಅಷ್ಟು ಕಳೆದುಬಿಟ್ರೆ ಸಾಕಪ್ಪ ಅಂತ ಆಲೋಚನೆ ಮಾಡಿ ಒಂದು ವೇಷ ಹಾಕ್ಕೊಂಡ. ಏನು ವೇಷ? ಅರಸಕೆ ಸನ್ಯಾಸಿ ವೇಷದ ಪರಿಕರವನಳವಡಿಸಿ ಶೌರ್ಯ ಪುರದ ಹೊರಬಾಗೆಯಲಿ ಹೆಚ್ಚಿದ ಬನದ ಮಧ್ಯದಲ್ಲಿ ಇರುಳು ಕಗ್ಗತ್ತಲೆಯೊಳೌಕುವ ಸರಿವಳೆಗೆ ಸಲೆ ಸೇಡುಗೊಳುತ್ತ ಉಬ್ಬರಿಸಿಗೆ ಕೃಷ್ಣನ ನೆನೆಯುತ್ತಿದ್ದನು ಮರನ ಹೊಳ್ಳಿನಲಿ. ಭಗವಂತ ಯಾದವ ಕುಲದಲ್ಲಿ ಅವತಾರ ಮಾಡಿದ್ದಾನೆ ಧರ್ಮ ಪ್ರತಿಷ್ಠಾಪನೆ ಮಾಡೋದಕ್ಕೆ.
ಅಂತಹ ಕೃಷ್ಣನ ಜಾಗದಲ್ಲಿ ಇದ್ದರೆ 4 ತಿಂಗಳು ಅಷ್ಟೊತ್ತಿಗೆ ವರ್ಷ ಮುಗಿಯುತ್ತೆ. ಹೀಗೆ ಹೋಗೋದು ಬೇಡ ಅಂತ ಸನ್ಯಾಸಿ ವೇಷವನ್ನು ಧರಿಸಿದ. ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ, ಮಾಡಿದ್ದಾನೆ, ಸನ್ಯಾಸಿ ವೇಷವನ್ನು ಮಾಡಿದ್ದಾನೆ. ಒಳಗಡೆ ಇದೆ ಏನೋ ಒಂದು ಮನಸ್ಸಲ್ಲಿ, ಅದಕ್ಕೆ ಬೇಕಾದದ್ದನ್ನೆಲ್ಲ ತಗೊಂಡು ಅಳವಡಿಸ್ಕೊಂಡು ಊರಿನ ಹೊರಗಡೆ ಒಂದು ಪಾರ್ಕ್, ಒಂದು ವನ ಇದೆ. ಆ ವನದ ಮಧ್ಯದಲ್ಲಿ ಒಂದು ದೊಡ್ಡ ಮರ ಇದೆ, ಅದರ ಪೊಟ್ರೆ ಇದೆ. ಆ ಪೊಟ್ರೆ ಒಳಗೆ ಕೂತ್ಕೊಂಡಿದ್ದೀನಿ. ಮಳೆ ಬರ್ತಿದೆಯಲ್ಲ, ಮರದಡಿ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಮಳೆ ನೀರು ಬರುತ್ತೆ. ಮಳೆ ನಿಂತು ಮರದ ನೀರು ನಿಲ್ಲಲ್ವಲ್ಲ, ಅಲ್ಲಿ ಇರೋಕ್ಕಾಗಲ್ಲ, ಚಳಿ ಬೇರೆ. ಹಾಗಾಗಿ ಅವನು ಯೋಚನೆ ಮಾಡಿದ, ಕತ್ತಲೆ ಬೇರೆ ಆಗಿದೆ, ರಾತ್ರಿ ಆಗಿದೆ, ತುಂಬ ಗಡಗಡ ನಡುಕ್ತಾ ಇದ್ದಾನೆ. ಕೈಯನ್ನೆಲ್ಲ ಹೀಗೆ ಅನ್ಕೊಂಡ್ಬಿಟ್ಟು ಕೃಷ್ಣನ ನೆನೆಯುತ್ತಾ ಕೃಷ್ಣ 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 ಅಂತ ಮರದ ಪೊಟ್ರೆ ಒಳಗಡೆ ಕೂತ್ಕೊಂಡ್ಬಿಟ್ಟು. ಕಾಡಿನಲ್ಲಿ ಹತ್ತರೆ ಕೇಳುವವರಾರು ಅಂತ ನಮ್ಮಲ್ಲಿ ಒಂದು ಗಾದೆ. ಕಾಡಲ್ಲಿ ಕೂತ್ಕೊಂಡು ಹತ್ತಿರ ಕೇಳಲ್ಲ, ಪೊಟ್ರೆಯಲ್ಲಿ ಕೂತ್ಕೊಂಡು ಪ್ರತಿಧ್ವನಿ ಆಗುತ್ತೆ, ಅದು ಕೇಳಿಸತ್ತೆ. ಇವನು ನೆಂದೂ ಇಲ್ಲ, ಅವನು ಬೇಕಾದರೆ ಮಳೆ ಒಳಗಡೆ ಕ್ಷೇಮವಾಗಿ ಒಳಗಡೆ ಇದ್ದಾನೆ. ಹಾಗಾಗಿ ಅವನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಅತ್ಯುತ್ತಮವಾದ ಕಾಣಿಕೆಯಾದ ಪದ ಸಹನೆ ಮತ್ತು ಸ್ಮರಣೆ ಅಂತ. ಸ್ಮರಣೆ ಮಾಡ್ತಾ ಕೂತ್ಕೊಂಡಿದ್ದಾನೆ. ಭಗವಂತನನ್ನು ಹೇಳ್ತಾರೆ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪವರಿಗೆ ಇತ್ತಪ್ಪನು ಸ್ವರ್ಗಾದಿ ಭೋಗಗಳ ಅಂತ. ತನ್ನ ಮನಸ್ಸನ್ನು ಭಗವಂತನಲ್ಲಿ ಲೀನ ಮಾಡಿಕೊಂಡ. ಹಾಗೆ ಆ ಮರದ ಪೊಟರೆಯಲ್ಲಿ ಕೂತ್ಕೊಂಡಿದ್ದಾನೆ. ಒಂದೇ ಒಂದು ರಾತ್ರಿ ಕೂತಿರೋದು. ಕೇಳಿಸಲ್ವಾ ಸರ್ವಾಂತರ್ಯಾಮಿಯಾದಂತಹ ಭಗವಂತನಿಗೆ? ಕೇಳ್ತು. ದೇವನತ್ತಲು ಸತ್ಯಭಾಮಾದೇವಿಯರ ಮೇಳದಲ್ಲಿ ಇರುತ್ತಿದ್ದು ಈ ವಿಳಾಸವ ನೆನೆದು ನಕ್ಕನು ಚಕ್ರನಂದನನಗಿ ವಿಲಾಸವ ನೆನೆದೋ ದೇವನಕ್ಕನು. ಆವಳೋ ನೆನಹಿನಲಿ ಸುಳಿದನು ಭಾವದಲ್ಲಿ ಸುಮ್ಮನವೇನು ಏನೇ ಸತ್ಯಭಾಮೆ ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆ ಕೇಳು ದೇವಿ ಕೇಳೆಂದಾಗ. ಸಂಜೆ ಆಗಿದೆ, ಕತ್ಲೆ ಆಗಿದೆ, ಮಳೆ ಬರ್ತಾ ಇದೆ, ಪೊಟ್ರೊಳಗೆ ಕೂತ್ಕೊಂಡಿದ್ದಾನೆ. ಕೃಷ್ಣ ಕೃಷ್ಣ ಅಂತಿದ್ದಾನೆ. ಇವನು ಅರಮನೆಯಲ್ಲಿದ್ದಾನೆ. ಸತ್ಯಭಾಮೆ ಜೊತೆ ಕೂತಿದ್ದಾನೆ. ಸತ್ಯಭಾಮೆ ಒಂದು ಕ್ಷಣನೂ ಕೃಷ್ಣನ ಬಿಟ್ಟಿರೋಕ್ಕೆ ಇಷ್ಟಪಡಲ್ಲ. ಅವಳು ಪ್ರೀತಿಯ ಮಡದೇವಳು. ಯಾವಾಗಲೂ ಅವಳಿಗೆ ಹೊಟ್ಟೆವರು ಯಾರು 8 ಜನ ಅಷ್ಟಮೈಷಿಯರಿದ್ದಾರಲ್ಲ, ಯಾರ ಮೇಲೂ ಇರಬಾರ್ದು ಕೃಷ್ಣ, ತನ್ನ ತಾನೇ ಇರಬೇಕು. ಒಂದು ದಿವಸ ಪರೀಕ್ಷೆ ಮಾಡೋಕ್ಕೆ ನಾರದರು ಮಾಡಿದ್ರೆ ಎಲ್ಲರ ಮೇಲೂ ಕೃಷ್ಣ ಇದ್ದಂತೆ. ಹಾಗೆ ಸತ್ಯಭಾಮೆ ತನ್ನನ್ನು ಯಾವಾಗಲೂ ಇಟ್ಕೋಬೇಕು ಅನ್ನೋದು ಅವಳು. ಕೃಷ್ಣನಿಗೂ ಇಷ್ಟ, ಸತ್ಯಭಾಮೆಗೂ ಇಷ್ಟ. ಹಾಗಾಗಿ ಮೇಳದು ಅವಳ ಜೊತೆಲಿ ಇದ್ದಾನೆ. ಪಗಡೆ ಆಗ್ತಿದ್ದ ಅಂತ ಕೆಲವರು ಹೇಳ್ತಾರೆ, ಇರ್ಬೋದು, ಗೊತ್ತಿಲ್ಲ. ಅವಳ ಜೊತೆಲಿದ್ದ, ಜೋರಾಗಿ ನಕ್ಕನಂತೆ. ಚಕ್ರನಂದನ, ಇಂದ್ರನ ಮಗನಾದಂತಹ ಅರ್ಜುನನ ವಿಲಾಸ. ಅಲ್ಲ, ಏನು ನಾಟಕ ಮಾಡ್ತಾ ಇದ್ದಾನೆ ಇವನು. ಸನ್ಯಾಸಿ ವೇಷ ಹಾಕೊಂಡು ಪೊಟ್ರೆ ಒಳಗಡೆ ಕೂತ್ಕೊಂಡು ಕೃಷ್ಣ ಇಲ್ಲಿಗೆ ಡೈರೆಕ್ಟಾಗಿ ಬರೋಕ್ಕಾಗ್ತಿರ್ಲಿಲ್ಲ ಅವನಿಗೆ. ಅದೇನೋ ನಾಟಕ ಮಾಡ್ಕೊಂಡು ಕೂತಿರೋದು ಅಂತ ಜೋರಾಗಿ ನಕ್ಕ. ಈ ಸತ್ಯಭಾಮೆಗೂ ಸದಾಕಾಲ ಯೋಚನೆ, ಯಾರೋ ಹೆಂಗಸನ್ನು ನೋಡೇ ಏನೋ ಮೂಗಿಸೇ ಹೋಗ್ತಾನೆ ಅಂತ. ಗಂಡನ ಬಿಟ್ಕೊಡೋಕ್ಕೆ ರೆಡಿ ಇಲ್ಲ. ಆಮಳವನೇನೆ ಹೀನಲ್ಲಿ ಸುಳಿದಳು. ಏನು ಯಾರಪ್ಪ, ಯಾರು ಹೆಂಗಸ್ ಬಂದರು ನಿನ್ನ ಕನಸಲ್ಲಿ ಮನಸ್ಸಲ್ಲಿ ಅಂತ. ಏನು ಸುಮ್ಮನೆ ಹಿಂಗೆ ನಗ್ತಾ ಇದ್ದೀರಲ್ಲ. ಅಯ್ಯೋ ಏನೂ ಇಲ್ಲ ಕಣೆಮ್ಮ, ಏನು ಬೇರೆ ಏನೂ ಇಲ್ಲ. ನಿಂಗೆ ಗೊತ್ತಿದೆ ಕತೆ, ಅರ್ಜುನ ಅಂತ ನಿಂಗೆ ಗೊತ್ತಿದೆ ತಾನೇ. ನರನ ನೀ ಕೇಳ್ದರಿಯಲ ಸೋದರದ ಮೈದುನ ನೆನಗೆ ಕುಂತಿಯ ವರಕುಮಾರಕನೋ ಆತನು ಈ ದ್ವಾರಾವತಿಯ ಹೊರಗೆ ಮರದ ಹೊಳ್ಳೊಳು ಹೊಕ್ಕು ಸಿಕ್ಕ
ಸಿಕ್ಕಿದ ನರಿಯವಲ್ ಐದಾನೆ ನಾನು ಉಪಚರಿಸಿ ಬಹೆಣು ಎಂದೆನುತ ಮಂಚವನಿಳಿದನ ಸುರಾನೇ. ಗೊತ್ತಿದೆ ಅಲ್ವಾ ಪಾರ್ಥ ಯಾರು ಅಂತ? ಅದೇ ನಮ್ಮ ಸೋದರ ಹತ್ರ ಇದ್ದಾರಲ್ಲ ಕುಂತಿ, ಅವ್ರ ಮಗ. ನನಗೆ ಮೈದ್ನ ಆಗಬೇಕು, ಸೋದರ ಮೈದ್ನ. ಅವನು ಇವತ್ತು ಊರೊಳಗಡೆ ಬಂದ್ಬಿಟ್ಟಿದ್ದಾನೆ. ಆ ಮರದ ಪೊಟ್ರೆ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಅವ್ನು ಹೇಳೋದು ಕೃಷ್ಣ ಮರದ ಹೊಳ್ಳಳು ಹೊಕ್ಕು ಸಿಕ್ಕಿದ ನರಿ. ನರಿ ಏನಾದರೂ ಒಳಗಡೆ ಹೋಗಿ ಹೊರಗೆ ಬರೋಕ್ಕಾಗಲ್ಲ, ಕತ್ತು ಒಳಗಡೆ ಹೋಗ್ಬಿಟ್ಟು ತೆಕ್ಕೊಳಕ್ಕೆ ಬರೋಲ್ಲ ಅದಕ್ಕೆ. ಆ ನರಿ ಥರ ಆಗ್ಬಿಟ್ಟಿದ್ದಾನೆ ಅಂತ ಸತ್ಯಭಾಮೆ ಹೇಳ್ದ. ಒಳಗಡೆ ಒಂದು ಅರ್ಥ ನಮ್ಮ ಕುಮಾರವ್ಯಾಸ ಹೇಳ್ದಾನೆ, ಸಿಕ್ಕಿದನು ಅರಿಯವಲ್ ಐದಾನೆ. ಏನೋ ಗೊತ್ತೇ ಇಲ್ವೇನೋ ಏನೋ ಅನ್ನೋ ಹಾಗಿದ್ದಾನೆ, ಇನ್ನೋಸೆಂಟ್ ಅಂತ. ಒಳಗಡೆ ಹೋಗಿ ಕೂತ್ಕೊಂಡ್ರೆ ಕೃಷ್ಣ ಬರ್ತಾನೆ ಅಂತ ಅವನು ಗೊತ್ತು, ಆದ್ದರಿಂದ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಕೃಷ್ಣ ಅರ್ಥ ಮಾಡ್ಕೊಳ್ಳೋದು. ಸತ್ಯಭಾಮೆಗೆ ಅರ್ಥ ಆಗಿದೆ ಹೇಗೆ? ನರಿಯವಲ್ಲ ಇದ್ದಾನೆ, ಸಿಗಾಕೊಂಡ್ಬಿಟ್ಟಿದ್ದಾನೆ ಪಾಪ. ಅವ್ನು ಕತ್ತು ಬಿಡಿಸಿ ಬರೋಣ, ಪಾಪ ಸಿಗಾಕೊಂಡ್ಬಿಟ್ಟಿದೆ ಅವನಿಗೆ, ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಉಪಚರಿಸಿ ಬಹೇನು ಅಂತ ಮಂಚದ ಕೂತಿದ್ದವನು ಕೃಷ್ಣ ದಡ ದಡ ಅಂತ ಹೊರಟೇ ಬಿಟ್ಟ. ಬಂದು ನೋಡ್ತಾ ಇದ್ದಾನೆ. ನಕ್ಕ ಅರ್ಜುನನನ್ನು ನೋಡಿ. ಸತ್ಯಭಾಮೆನ ಒಪ್ಪಿಸಿ ಬಂದ. ಅವಳಿಲ್ಲವರು ಏನೋ ಗಲಾಟೆ ಮಾಡ್ತಾರೆ ಅವಳು ಯಾವಾಗಲೂ, ಅದಕ್ಕೆ ಒಪ್ಪಿಸ್ತಾ ಇದ್ದಾನೆ. ಅರಸಿ ಕೇಳು ಈ ಬಂದ ಪಾರ್ಥನ ಕರೆದು ಉಪಾಯಾಂತರದೊಳಿವೆನು ಸರಸಿ ಜಾನನೆಯನು ಸುಭದ್ರೆಯನು. ಇಂದು ತಪ್ಪಿದರೆ ಕರೆಸಿ ದುರ್ಯೋಧನಗೆ ಕೊಡಿಸುವ ಭರವು ಬಲಭದ್ರನದು. ಪಾರ್ಥನ ಬರವು ಲೇಖಾಯ್ತೆನುತ ಹೊರವಂಟನು ನಿಜಾಯವ. ರೀ ನಾನು ಬರ್ತೀನಿ ಅಂದವಳು ಸತ್ಯ. ತಾಳು ಇವಾಗ ಬಂದು ಕೆಲಸ ಕೆಟ್ಟೋಗುತ್ತೆ, ನೀನು ಇಲ್ಲೇ ಇರು. ಯಾಕ್ರಿ ಯಾವಾಗಲೂ ನನ್ನನ್ನು ಬರಬೇಡ ಅಂತೀರ? ನೋಡು, ಈಗ ಉಪಾಯದಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ, ಇಲ್ಲಿನ ಅಪಾಯ ಆಗುತ್ತೆ. ಏನು ರೀ ಅದು ಉಪಾಯ? ಅದೇ ನನ್ನ ತಂಗಿ ಇದ್ದಾಳಲ್ಲ ಸುಭದ್ರನ, ಮೆಲ್ಲಿಗೆ ಅವನು ಗಂಟು ಹಾಕ್ಬಿಡೋಣ. ಬಲರಾಮನಿಗೆ ಗೊತ್ತಾದರೆ ಮಾಡೋಕ್ಕೆ ಬಿಡೋದಿಲ್ಲ ಅವನು. ಬಲರಾಮನಿಗೆ ಏನಿದೆ, ದುರ್ಯೋಧನ ಕೊಟ್ಟು ಮದುವೆ ಮಾಡಬೇಕು ಅಂತಿದೆ. ದುರ್ಯೋಧನನಿಗೆ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ ನನ್ನ ತಂಗಿನ. ಆದ್ದರಿಂದ ಬಲರಾಮನಿಗೆ ಗೊತ್ತಾಗದ ಹಾಗೆ ಇವತ್ತು ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡೋಣ. ಅದಕ್ಕೆ ಬೇಕಾಗಿದ್ದು ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಒಬ್ಬನೇ ಹೋಗ್ತೀನಿ, ನೀನು ಬರಬೇಡ. ಇವತ್ತು ನಮ್ಮೂರಿಗೆ ಅರ್ಜುನ ಬಂದು ತುಂಬ ಒಳ್ಳೆಯದಾಯಿತು. 2 ಹಕ್ಕಿ ಒಂದೇ ಗುರಿ ಆಯಿತು, ಹೌದಾ? ಆದ್ದರಿಂದ ಕೈಗೆ ಬಂದ ತುತ್ತನ್ನೇ ನಾವು ಬಾಯಿಗಿಲ್ಲ ಅಂತ ಅಂದ್ಕೋಬಾರ್ದು. ಆದ್ದರಿಂದ ಹೋಗಿ ಬರ್ತೀನಿ ಅಂತ ಹೇಳಿ ಸತ್ಯಭಾಮೆಯನ್ನು ಮೊದಲು ಒಪ್ಪಿಸ್ದ. ಇಲ್ಲಿ ನಾವು ತುಂಬ ಗಲಾಟೆ ಮಾಡ್ತಾಯಿದ್ದೇವೆ. ಮಾಡಿಬಿಟ್ಟು ಫಲ್ಗುಣದ ಬಳಿಗೆ ಬಂದನಲ್ಲಿಗೆ ಫಲ್ಗುಣನ ಕಂಡ್ಯಂದನು. ಈ ಶೈಲದ ಸಮೀಪದೊಳು ಇಂದು ನಿಲು ಬಲಭದ್ರನೈತನು. ಉಚಿತ ವಚನದಲ್ಲಿ ಮಂದಿರಕ್ಕೆ ಬರ ಹೇಳಿದರೆ ಮುಂದೆ ನಿನ್ನಿಷ್ಟಾರ್ಥ ಸಿದ್ಧಿಪುದು ಎಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರೇ. ದೇಶಾಂತರ ಹೋದರೆ ದೈವ ಬಿಟ್ಟೀತೆ. ದೈವ ಕೃಷ್ಣ ಬಂದ. ಕೃಷ್ಣ ಅಂತ ಕೂಗಿದನಲ್ಲ ಮರದ ಪೋಟ್ರೆ ಒಳಗಡೆ. ನೋಡ್ದ ಅರ್ಜುನನನ್ನು. ಚೆನ್ನಾಗಿದೆ ಕಣಪ್ಪ ನಿನ್ನ ಡ್ರೆಸ್ಸು, ಭಾಳ ಚೆನ್ನಾಗಿದೆ, ಕರೆಕ್ಟಾಗಿ ಮಾಡ್ಕೊಂಡು ಮ್ಯಾಚಿಂಗ್. ನಮ್ಮ ಊರಿಗೆ ಬಂದಿದೆಯಾ, ಸರಿಗಿದೆ. ಯಾರಿಗೂ ನೀನು ಪಾಠ ಅಂತ ಗೊತ್ತಾಗಬಾರ್ದು, ಅದಕ್ಕೆ ಅಲ್ವಾ ಹೀಗಿದೆಯಾ, ಸರಿ ಹೋಯ್ತು. ನೋಡಿ, ಪೊಟ್ರೆಯಿಂದ ಹೊರಗಡೆ ಬಾ. ಇಲ್ಲೊಂದು ಬೆಟ್ಟ ಇದೆ, ಈ ಬೆಟ್ಟದ ಹತ್ರ ಬಾ. ಎಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರುತ್ತೋ ಆ ಜಾಗದಲ್ಲಿ ನಿಂತ್ಕೊಂಡಿರೋ. ಬಲರಾಮ ಬಂದು ನಿನ್ನನ್ನು ಪ್ರೀತಿಯಿಂದ ಉಚಿತ ವಚನದಿಂದ ಅರಮನೆಗೆ ಬಾ ಅಂತ ಕರೆಯೋ ತನಕ ನೀವು ಬರಬೇಡ. ಹಾಗೆ ಕರೆದ್ರೆ ಬಾ. ಗೊತ್ತಿದೆಯಾ ನಿನಗೇನು ಬೇಕು ಅಂತ ನನಗೆ ಗೊತ್ತಿದೆ. ನಿನ್ನಿಷ್ಟಾರ್ಥ ಸಿದ್ಧಿಪಡು.
ನಿನ್ನ ಮನಸ್ಸಲ್ಲಿ ಏನಿದೆಯೋ ನಡೆಯುತ್ತಪ್ಪ, ಆದ್ದರಿಂದ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನನ್ನು ಒಪ್ಪಿಸ್ತಾನೆ. ಪಾರ್ಥನಿಗೂ ಬೇಕಾಗಿದ್ದಾರೆ. ರೋಗಿ ಹೇಳಿದ್ದು ಹಾಲು ಅನ್ನ, ಅವನು ಬಯಸಿದ್ದು ಹಾಲು ಅನ್ನ, ಅದೇ ಆಯಿತು. ಏನು ಊರೊಳಗೆ ಬಂದ ಕೃಷ್ಣ, ಹಗಲಾಗಿದೆ, ಎಲ್ಲ ಕಡೆ ಡಂಗೂರ ಸಾರಿಸ್ತಾ ಇದ್ದಾನೆ. ಕೃಷ್ಣ ಏನಂತ ಡಂಗೂರ ಸಾರಿಸ್ತಾ ಇದ್ದಾನೆ? ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಳ, ನಮ್ಮ ಅರಸನಭ್ಯುದಯ ಪ್ರಪಂಚವಿದು ಎಂದು ನಗರದಲ್ಲಿ ಹರಹಿದನು ಹರಿವಾರ್ತೆಯನು. ತಾನು ಅರಿಯದಂತಿರೇ ಬಳಿಕ ನೀಲಾಂಬರನು ಬಹಳೋತ್ಸವದೊಣು ಐದಿದನಾಥನಿದ್ದೆಡೆಗೆ. ಟಾಪ್ ಆಫ್ ದಿ ಟೌನ್ ಅಂತಾರೆ, ಹಾಟ್ ನ್ಯೂಸ್. ಏನು? ಪರಮಹಂಸನ ಸುಳಿವು. ಪರಮಹಂಸನ ಸ್ಥಾನದಲ್ಲಿರುವಂತಹವರು ನಮ್ಮೂರಿಗೆ ಬಂದಿದ್ದಾರೆ. ಸನ್ಯಾಸಿಗಳಲ್ಲಿ 4 ರೀತಿ: ಕುಟೀಚಿಕ, ಬಹುದಕ, ಹಂಸ ಮತ್ತು ಪರಮಹಂಸ. ಕುಟೀಚಿಕ ಅಂದರೆ ಒಂದೇ ಕಡೆ ಇದ್ದು ಧ್ಯಾನಗಳನ್ನು ಮಾಡ್ತಾ ಜೀವನ ಮಾಡೋದು. ಬಹುದಕ ಅಂದರೆ ಹಲವು ಕಡೆಗಳಿಗೆ ಸಂಚಾರ ಮಾಡ್ತಾ ಬಹು ಕಡೆಗಳಿಂದ ಭಿಕ್ಷೆ ಸ್ವೀಕರಿಸಿ ಜೀವನ ಮಾಡೋದು. ಹಂಸ ಅಂದರೆ ಒಂದು ಊರಿನಲ್ಲಿ ಒಂದು ದಿನಕ್ಕಿಂತ ಹೆಚ್ಚು ದಿನ ಇರಬಾರ್ದು, ಸದಾ ಸಂಚಾರದಲ್ಲಿ. ಈ ಪರಮಹಂಸ ಕಡೆಯಲ್ಲಿದೆಯಲ್ಲ, ಎಲ್ಲ ಕರ್ಮಗಳನ್ನು ತ್ಯಜಿಸಿ ಆತ್ಮನಿಷ್ಠನಾಗಿರುವವನಿಗೆ ಪರಮಹಂಸ ಪದವಿ. ಅಂತಹ ಪರಮಹಂಸರು ನಮ್ಮೂರು ಬಂದಿದ್ದಾರೆ. ಸುಳಿವು ಬರೀ ಅವರು ಪರಮಹಂಸ ಅಷ್ಟೇ ಅಲ್ಲ, ಸಾಕ್ಷಾತ್ ಸರಸಿಜಾಕ್ಷನ ಲೀಲೆ, ನಾರಾಯಣನ ಲೀಲೆ ಅದು. ಅವರೇ ಏನಾದರೂ ಬಂದಿದ್ದಾರೋ ಅನ್ನೋ ಬಂದುಬಿಟ್ಟಿದ್ದಾರೆ. ಅಬ್ಬ ನಮ್ಮ ದೇಶದ ರಾಜ ಬಲರಾಮ ಇದ್ದಾನಲ್ಲ, ಅವನಿಗೆ ಇವತ್ತು ಒಳ್ಳೆಯದಾಗತ್ತೆ, ಆ ಪ್ರಪಂಚವೆಲ್ಲವೂ ಸಂತೋಷದಿಂದ ಮುಳುಗೋಗುತ್ತೆ ಅಂತ ಊರಲ್ಲೆಲ್ಲ ಹೇಳಿಬಿಟ್ಟು ಮನೆ ಬಂದು ತೆಪ್ಪ ಕೂತ್ಬಿಟ್ಟ. ಏನು ತಂಗೇನೂ ಗೊತ್ತಿಲ್ವೇನೋ ಅನ್ನೋ ಥರ. ನೀಲಾಂಬನು ಅರಿಯದಂತಿರೆ, ತಾನು ಅರಿಯದಂತಿರೆ, ನಾನು ಡಂಗುರ ಏನು ಸಾಕ್ಷಿಲ್ಲ ಅನ್ನೋ ಥರ ಕೂತಿದ್ದಾಳೆ. ಈಗ ಕೇಳಿಸ್ತಾ ಇರತ್ತ ಮಹಾರಾಜನಾಗಿದ್ದಾನೆ ಬಲರಾಮ. ತುಂಬ ಆನಂದ ಆಗೋಯ್ತು ಅವನಿಗೆ. ಅಯ್ಯೋ, ಅವರಿಗೆ ಬ್ರಾಹ್ಮಣರು ಸನ್ಯಾಸಿಗಳು ಅಂದರೆ ಬಹಳ ಇಷ್ಟ. ಹಾಗಾಗಿ ಅಯ್ಯೋ ನಮ್ಮೂರಿಗೆ ಬಂದಿದ್ದಾರೆ, ನಾವು ಮೊದಲು ಕರ್ಕೊಂಬರ್ಬೇಕು ಅಂತ ಆಲೋಚನೆ ಮಾಡಿ ಬಹಳೋತ್ಸವದಲ್ಲಿ ಏನು ಎಲ್ಲರೂ ಬ್ರಾಹ್ಮಣರು, ಅದಕ್ಕೆ ಬೇಕಾದಂಥ ಪೂರ್ಣಕುಂಭ ಸ್ವಾಗತ. ಸನ್ಯಾಸಿಗಳಲ್ವ, ಸುಮ್ಮನೆ ಹಾಗೆ ಹೋಗಬೇಕಾಗುತ್ತೆ. ಓಲ್ಕಾಯಿ ಊದಿಸ್ಕೊಂಡು ಬೆಟ್ಟದ ಹತ್ರ ಬಲರಾಮ ಬಂದ ತಕ್ಷಣ ಏನು ಮಾಡ್ದ? ವಂದಿಸಿದ ಮುನಿಪತಿಯನೋ ಅಭಿವಂದಿತಾಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. ನಿಂದು ಮೂಗಿನ ಬೆರಳಿನಲ್ಲಿ ಸಾನಂದಮಿಗೆ ಬೆರಗಾಗಿ ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದೋ ಎನ್ನುತ್ತ ಕೈ ಮುಗಿದ. ಬಲರಾಮ ಶ್ರೇಷ್ಠರಾದಂಥ ಮುನಿಗಳಿಗೆ, ಕಪಟ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಿದರು, ಆಶೀರ್ವಾದ ಮಾಡಿದ್ರು. ಏನು ಆಶೀರ್ವಾದ ಮಾಡಿದ್ರು? ಚತುರ್ದಶ ವಿದ್ಯೆಗಳ 14 ವಿದ್ಯೆಗಳ ಸಾರವನ್ನೆಲ್ಲ ಪಟ ಅಂತ ಸನ್ಯಾಸಿಗಳು ಹೇಳಿದರು. ಎಲ್ಲ ಪರಮಾತ್ಮನ ಲೀಲೆಯೇ, ನಾವು ಮುಕ್ತಿ ಸ್ವರೂಪರು, ನೀವು ಏನು ಕೊಟ್ಟರೂ ಆ ಸ್ವಾಮಿಗೆ ಅರ್ಪಿಸುವೆವು, ಅವನು ಅನಂತ ಮಡಿ ಮಾಡಿಕೊಡ್ತಾನೆ, ಆಧ್ಯಾತ್ಮ ಬಲ ನಿಮ್ಮಲ್ಲಿದೆ, ಉಪದೇಶಕ್ಕಾಗಿ ನಾವು ಬಂದಿದ್ದೀವಿ, ಕಾಡು ನಾಡು ಎಲ್ಲ ಒಂದೇ, ಶ್ರೇಯಸ್ಸು ಯಾರಿಗೆ ಬೇಕು ಅವರು ಸೇವೆ ಮಾಡಲು ನನಗೆ ಆಸೆಯೇ ದುಃಖಕ್ಕೆ ಮೂಲ, ತ್ಯಾಗದಿಂದ ಅಪಾರವಾದ ಮಾನಸಿಕ ಸ್ಥೈರ್ಯ ಲಭಿಸುತ್ತದೆ, ವೈರಾಗ್ಯದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ. ಒಬ್ಬ ಇಷ್ಟೆಲ್ಲ ತಿಳ್ಕೊಂಡಿದ್ದಲ್ಲಿ ಸನ್ಯಾಸಿ ಮತ್ತು ಬಲರಾಮರಿಗೆ ಆಶ್ಚರ್ಯ ಆಗುತ್ತೆ.
ಹಿಂಗೆ ಮೂಗ್ ಮೇಲೆ ಬೆರಳಿಟ್ಕೊಂಡ್ಬಿಟ್ಟು ಇಷ್ಟೊಂದು ತಿಳ್ಕೊಂಡಿರೋ ಸನ್ಯಾಸಿಗಳು ನಮ್ಮ ಊರಿಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಎಂಥ ಬಸ್ತಿದ್ದಾರೆ ಬಾಬಾ ಬೆಕ್ಕಸ ಬೆರಗಾಡ್ಬೋದು. ತಕ್ಷಣ ಹೇಳ್ದ, ಪ್ರತ್ಯಕ್ಷವಾಗಿದ್ದರೂ ಪ್ರಮಾಣಿಸಿ ನೋಡೋಕ್ಕೆ ಹೋಗಲಿಲ್ಲ. ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ಸನ್ಯಾಸಿಗಳೇ, ಪರಮಹಂಸರೇ ಇವರು ಅಂತ ಯೋಚನೆ ಮಾಡಿ ತಾವು ನಮ್ಮ ಮನೆಗೆ ಅರಮನೆ ಬರಬೇಕು ಅಂತ ಕೇಳ್ಕೊಂಡ. ನಮ್ಮ ಅರಮನೆ ಬರಬೇಕು, ಪಾಪ ಚಳಿ ಬೇರೆ, ಹೊರಗಡೆ ಕೂತಿದ್ದೀರಾ, ಮೈ ತುಂಬ ಬಟ್ಟೆನೂ ಇಲ್ಲ, ಸನ್ಯಾಸಿ ಬೇರೆ, ಏನೋ ಕಾವ್ಯ ಬಟ್ಟೆ ಒಂದು ತುಂಡು ಏನೋ ಉಟ್ಕೊಂಡಿರ್ತಾರೆ. ಅಷ್ಟೆಲ್ಲ ಹೇಳು ತನಕ ಕೃಷ್ಣ ಎಲ್ಲ ಹೇಳ್ಕೊಟ್ಟು ಹೋಗಿದ್ದ. ಅವ್ರು ಹೀಗೆ ಮಾಡ್ತಾರೆ, ನೀನು ಹೀಗೆ ನಡೆಯುತ್ತ, ಸುಮ್ಮನೆ ಎಲ್ಲ ಹೇಳು, ಏನೇನು ಬರುತ್ತೋ ಬಾಯಿ ಬಂದಿದ್ದೆಲ್ಲ ಹೇಳ್ತಾ ಇರುವಂತ ಒಟ 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 ಹೇಳ್ದ. ಬಲರಾಮನಿಗೆ ಬಲು ಖುಷಿ ಆಗೋಯ್ತು. ಬನ್ನಿ, ತುಂಬ ಚೆನ್ನಾಗಿ ಒಂದು ಪದ್ಯ ಕುಮಾರವ್ಯಾಸನರು. ನಾವು ಭಿಕ್ಷುಕರೋ ಯಮಗೆ ರಾಜಗೃಹಾವಲಂಬನವು ಏಕೆ, ಶೈಲ ವನಾವಳಿಗಳಲ್ಲಿ ವರನದೇ ತೀರದಲ್ಲಿ ವಾಸಿಪೆವು, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನು ಉಪಭೋಗಿಸುತ್ತ ದೇಹಾವಸಾನವನು ಈಕ್ಷಿಸುತ್ತಿಗೆವೋ ಎಂದನ ಪಾರ್ಥ. ಅಯ್ಯೋ, ನಾವು ಭಿಕ್ಷುಕರು, ಯಾರ ಮೇಲೆ ಭಿಕ್ಷೆ ಕೊಡ್ತಾರೋ ಅದನ್ನು ತಿನ್ಕೊಂಡು ಜೀವನ ಮಾಡ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡಿರ್ತೀವಿ. ಅರಮನೆ ಅದೆಲ್ಲ ಹೊಂದಲ್ಲ ನಮಗೆ. ರಾಜಗೃಹ ಅನ್ನೋದು ನಮ್ಗೆ ಹೊಂದೋದೇ ಇಲ್ಲ, ನಮಗೆ ಒಂದು ಕ್ಷಣ ಇರೋಕ್ಕೂ ಆಗಲ್ಲ. ಅದೆಲ್ಲ ಯಾಕೆ ಬೇಕು? ಹೀಗೆ ಬೆಟ್ಟ ಗುಡ್ಡ ನದಿ ಮರ ದೇವಸ್ಥಾನದ ಕಟ್ಟೆ ಅಲ್ಲಿ ಇಲ್ಲಿ ಇರ್ತೀವಿ, ಹೀಗೆ ಮಾಡ್ತೀವಿ. ಏನೋ ಒಂದು ಗ್ರಹಚಾರ ಅಂತ ಇರುತ್ತಲ್ಲ ಎಲ್ರಿಗೂ, ಪ್ರಾರಬ್ಧ ಕರ್ಮ ಅದು ಮುಗಿಬೇಕಲ್ಲ, ಅದನ್ನು ಅನುಭವಿಸ್ತಾ ಹೀಗೆ ಯಾವತ್ತಪ್ಪ ಭಗವಂತ ನನ್ನನ್ನು ಕರ್ಕೊಂಡು ಹೋಗ್ತೀಯಾ ಅಂತ ಕಾಯ್ತಾ ಇರ್ತೀವಿ. ದೇಹಾವಸಾನವನ್ನು ಎಂಥ ಪದ ಇರ್ತಾನೆ ನಮ್ಮ ಕುಮಾರವ್ಯಾಸ, ದೇಹಾವಸಾನವನ್ನು ಈಕ್ಷಿಸುವುದು ಸಾಕು, ಈ ಜನ್ಮ ಈ ಸಂಸಾರ ಬಂಧನ ಸಾಕು, ಭಗವಂತ ನನ್ನನ್ನು ಕರ್ಕೊ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡೋದೇ ನಮ್ಮ ಜೀವನದ ಒಂದು ಉದ್ದೇಶ, ಗುರಿ ಇದೇ ಇರೋದು. ಅದು ಬಿಟ್ಬಿಟ್ಟು ಅರಮನೆ ಗಿರ್ಮನೆ ನಮ್ಗೆ ಸರಿ ಹೋಗೋದಿಲ್ಲ. ವಿದ್ಯಾ ವಿನಯೇನ ಶೋಭತೆ, ತುಂಬ ವಿದ್ಯೆ ಇದೆ ಅರ್ಜುನನಲ್ಲಿ. ಅರ್ಜುನನಿಗೆ ವಿದ್ಯೆ ಇದ್ದವರು ಭಗವದ್ಗೀತೆನ 700 ಶ್ಲೋಕನ ಕೃಷ್ಣ ಅವನಿಗೆ ಹೇಳ್ತಿದ್ದ. ಇಲ್ಲ, ಮಹಾವಿದ್ಯಾವಂತವನು. ಅಂತಹ ವಿದ್ಯಾವಂತ ಬಹಳ ಚೆನ್ನಾಗಿ ಮಾತಾಡ್ದ. ಜಾಣರಾಡಿದ ನುಡಿ ಚೆನ್ನ, ವೀಣೆ ಮಿಡಿದ ಧ್ವನಿ ಚೆನ್ನ ಅಂತ ಹೇಳ್ತಾರೆ. ಹಾಗೆ ಬಲರಾಮನಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ಬನ್ನಿ ಚೆನ್ನಾಗಿರ್ಬೋದು ಅರಮನೆಯಲ್ಲಿ ಅಂದರೆ ಬೇಡ ಅಂತಾನಲ್ಲ ಈ ಸ್ವಾಮಿ. ವಿದ್ಯುತ್ ಚಲಂ ಜೀವಿತಂ ಅಂತ ಹೇಳ್ತಾರೆ. ನೀರು ಬೊಬ್ಬಳಿ ಅಂತ ಜೀವನ ಅಂತ ಅವನು ಹೇಳ್ತಾ ಇದ್ದಾನೆ. ಬೇಡ, ಆ ಬೊಬ್ಬಳಿ ಮೇಲೆ ಕೂತ್ಕೋತೀರ ಯಾಕೆ, ಬನ್ನಿ ನಮಗೆ ಬೇಕಾದಷ್ಟು ದರ್ಭಾಸನಗಳಿದೆ ಅಲ್ಲಿ ಕೂರಿಸ್ತೀನಿ ಅಂತ. ಏನಕ್ಕೂ ಒಪ್ತಾನೇ ಇಲ್ಲ. ಅದರಲ್ಲಿ ಇನ್ನೊಂದು ಅರ್ಥ ಇದೆ. ಆ ಮೂರ್ಖನಿಗೆ ಬಲರಾಮನಿಗೆ ಗೊತ್ತಾಗಲಿಲ್ಲ. ಮತ್ತೂರು ಕೃಷ್ಣಮೂರ್ತಿ ಯಾವಾಗಲೂ ಅವನು ಹೇಳೋ ಬಲರಾಮನ ಯಾವಾಗಲೂ ಕುಡುಕ ಅಂತ, ಅವನು ಮಹಾ ಕೋಪಿಷ್ಟನೂ ಹೋಗು. ಅಂತಹವನಿಗೆ ಅರ್ಥ ಆಗಲಿಲ್ಲ. ಇದು ಮೇಲಿನ ಅರ್ಥ ಆಯಿತು. ಏನು ಅರ್ಥ ಇದೆ, ಒಳಗಡೆದ ಅರ್ಥ ಇದೆ ಅಲ್ಲಿ. ನಾವು ಭಿಕ್ಷುಕರೇ, ಪ್ರಶ್ನೆ, ನಾವು ಭಿಕ್ಷುಕರು ಅಂತ ಹಾಡಿದಾಗ ಶೋಕರಸ. ನಾವು ಭಿಕ್ಷುಕರೇ ಯಮಗೆ ರಾಜಗೃಹಾವಲಂಬನವೇ, ಅದೇ ಬೇಕು. ಏಕೆ ಶೈಲವನಾವಳಿಗಳಲ್ಲಿ ವರ ನದಿ ತೀರದಲ್ಲಿ ವಾಸಿಪೆಬೇಕೆ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನು ಉಪಭೋಗಿಸುತ್ತ ದೇಹಾವಸಾನವನಿಕ್ಷಿಸುತ್ತಿಗೆವು ಎಂದನ ಪಾರ್ಥ. ನಾವೇನು ಭಿಕ್ಷುಕ್ರ? ನಮಗೆ ಜಾಗ ಅಂದರೆ ಯಾವುದು? ಅರಮನೆ, ರಾಜಗೃಹಾವಲಂಬನವು. ಏಕೆ ಶೈಲವನಾವಳಿಗಳಲ್ಲಿ ನದಿಯ ತೀರದಲ್ಲಿ, ಯಾಕ್ರಿ ನಾವು ಬೆಟ್ಟದ ಮೇಲೆ ನದಿ ದಂಡೆಯಲ್ಲಿ ಇರಬೇಕು? ನಾವು ಭಿಕ್ಷುಕರಲ್ಲ. ಏನೋ ಸ್ವಲ್ಪ ದಿವಸ ಏನೋ ಗ್ರಾಚಾರ ತಿರುಗಬೇಕು ಅಂತ ಬಂದಿದ್ದೀವಿ. ಆ ತಿರುಗೋದು ಮುಗಿದ ಮೇಲೆ ನಮ್ಮ ಮನೆಗೆ ಹೋಗ್ತೀವಿ ಅಷ್ಟೇ.
ವೀಕ್ಷಿಸುತ್ತೀಹೆ. ಓ ಮನೆಗೆ ಹೋಗೋದನ್ನೇ ದಾರಿ ಕಾಯ್ತಾ ಇದ್ದೀನಿ ಅಂತ ಅವನು ಹೇಳಿದ್ದು. ನಮ್ಮ ಬಲರಾಮ ತಿಳ್ಕೊಂಡಿದ್ದು ಹೀಗೆ. ಅಯ್ಯೋ ಪಾಪ, ಎಂತಹ ಸ್ವಭಾವ ಮನೆ ಇವ್ರದ್ದು ಪರಮಹಂಸರದ್ದು ಅಂತ ತುಂಬ ಆನಂದ ಆಗೋಯಿತು. ಹೌದಾ? ನೀವು ವನದಲ್ಲೂ ಇರಬೇಕಾಗಿಲ್ಲ, ನದಿ ತೀರದಲ್ಲೂ ಇರಬೇಕಾಗಿಲ್ಲ. ಬನ್ನಿ, ನಿಮಗೆ ಏನು ಬೇಕೋ ಏರ್ಪಾಡು ಮಾಡ್ಕೊಡ್ತೀನಿ. ಹೌದು, ನೀವು ಏಕಾಂತ ಭವನದೊಳಿಯುವುದು ಚಾತುರ್ಮಾಸವಿದು ಸನ್ನಿಹಿತವಾಯಿತು. ಅದನೂಕಿ ವಿಜಯಂಗೈವುದಿಚ್ಛಯಲಿ ವಿಹಿತ ಚರಿತರು ನೀವಲ ನಿರ್ವಹಿಸುವೆನು ಶುಶ್ರೂಷೆಯನೋ ಕಿಂಗಹನ ಮಾಡದಿರಿ ಎಂದು ತಂದನು ಯತಿಯನು ಅರಮನೆಗೆ. ತುಂಬಿದ ಕೊಡ ತುಡುಕಲ್ಲ ಅಲ್ವಾ? ಎಷ್ಟೊಂದು ವಿದ್ಯಾವಂತರು ನೀವು. ಅರಮನೆಗೆ ಬಂದಿದ್ರು ಬರಲ್ಲ ಅಂತ ನಿರಾಕರಣೆ ಮಾಡ್ತಿದ್ದೀರಾ. ಯಾರ ಬಂಧನಕ್ಕೂ ಸಿಲುಕೋರಲ್ಲ ನೀವು. ಅರಿಷಡ್ವರ್ಗ ಬಂದ ಗೆದ್ದವರು, ಸ್ವೇಚ್ಛೆಯಿಂದ ಇರುವಂಥವ್ರು. ಇರಲಿ, ಪರವಾಗಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡಿಕೊಡ್ತೀನಿ. ನಿಮಗೆ ಏಕಾಂತ ಭವನ ಬೇಕಲ್ವಾ? ಯಾವಾಗಲೂ ಧ್ಯಾನ, ಅದು ಸಮಾಧಿ ಒಳಗಡೆ ಇರೋದು ಅದೆಲ್ಲ ಮಾಡ್ತಾಯಿರ್ತೀರಾ. ನಿಮಗೆ ಜನಜಂಗುಳಿ ಜೊತೆಲಿ ಇರೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅರಮನೆ ಬೇಡ ಅಂದಿದ್ದೀರಾ. ಬೇಡ, ನೀವು ಲೋನ್ಲಿಯಾಗಿ ಒಬ್ಬರೇ ಇರುವಂಥ ಒಂದು ಮನೆ ಮಾಡ್ತೀನಿ. ಒಂದು ಕೊಠಡಿಯಲ್ಲಿ ನಿಮಗೇನು ಬೇಕೋ ಅದೆಲ್ಲ ಏರ್ಪಾಡು ಮಾಡಿಕೊಡ್ತೀನಿ. ಯಾಕೆಂದರೆ ಚಾತುರ್ಮಾಸ ಶುರು ಆಗ್ತಿದೆ, ಸನ್ಯಾಸಿಗಳು ಓಡಾಡಬಾರ್ದು. ಎಲ್ಲ ಹುಳು ಹೊಪ್ಪಟೆ ಇರುತ್ತಲ್ಲ, ಅದಕ್ಕೆ ಓಡಾಡೋಕ್ಕಾಗಲ್ಲ. ಬರೀ ಕಾಲಲ್ಲಿ ಓಡಾಡೋದು ತುಂಬ ಕಷ್ಟ. ಆದ್ದರಿಂದ ಈ ಮಳೆಗಾಲದಲ್ಲಿ ನೀವು ಎಲ್ಲೂ ಹೋಗಬೇಡಿ, ಇಲ್ಲಿ ಇದ್ದುಬಿಡಿ. ಚಾತುರ್ಮಾಸ 4 ತಿಂಗಳು ನಮ್ಮೂರಲ್ಲೇ ಇರಿ. ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ದ ಹಾಗೆ ಚಾತುರ್ಮಾಸ ಕಳೆದ ತಕ್ಷಣ ನಿಮ್ಮ ಪಾಡ ನೀವು ಎಲ್ಲಿ ಬೇಕಾದ್ರೂ ದೇಶ ಪರ್ಯಟನೆಗೆ ಹೋಗ್ಬೋದು. ನಿಮ್ಮಂತಹ ಶ್ರೇಷ್ಠವಾದಂಥ ವಿಹಿತ ಚರಿತರು, ಹಬ್ಬ, ಯಾರ ಬಂಧನಕ್ಕೂ ನೀವು ಸಿಲುಕೋರಲ್ಲ. ಅಂಥವ್ರು ನೀವು ನಮ್ಮೂರಿಗೆ ಬಂದುಬಿಟ್ಟಿದ್ದೀರಾ. ಬನ್ನಿ, ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ. ನನ್ನ ಮಾತನ್ನು ನೀವು ತಿರಸ್ಕಾರ ಮಾಡಬೇಡಿ, ನನ್ನ ಮಾತನ್ನು ಸ್ವೀಕರಿಸಬೇಕು, ತಾವು ದಯಮಾಡಿಸ್ಬೇಕು ನಮ್ಮ ಮನೆಗೆ ಅಂತ ಹೇಳಿ ಯತಿಗಳಾದಂತಹ ಸನ್ಯಾಸಿಗಳು ಅಂತ ಹೇಳಿಸ್ಕೊಂಡಂತಹ ನಮ್ಮ ಕಥಾನಾಯಕ ಅರ್ಜುನನನ್ನು ಅರಮನೆಗೆ ಕರ್ಕೊಂಡು ಬಂದರು. ಯಾರು? ಬಲರಾಮ ಕರ್ಕೊಂಡು ಬಂದ. ಏನು ಪ್ಲ್ಯಾನ್ ಮಾಡಿದ್ದಾನೆ, ಎಲ್ಲಿಟ್ಟಿದ್ದಾನೆ? ಇನ್ನು ಏಕಾಂತ ಭವನ ಬೇಕು ಅಂತ ಅವನೇ ಹೇಳ್ಕೊಂಡಿದ್ದಾನಲ್ಲ, ಏಕಾಂತ ಭವನದಲ್ಲಿ ಇರಿಸ್ತೀನಿ ಅಂತ ಕರ್ಕೊಂಡು ಬಂದ. ಇವರನು ಅರಮನೆಯೊಳಗೆ ಕನ್ಯಾಭವನ ಮಧ್ಯದೊಳಿರಿಸಿ ಬಳಿಕಿನೊಳ್ ಇವರ ಶುಶ್ರೂಷೆಗೆ ಸುಭದ್ರಾದೇವಿಯನ್ನು ಕರೆದೆ. ಇವರು ಅಪೂರ್ವ ಮಹಾತ್ಮರು, ಅಪೂರ್ವ ಮಹಾತ್ಮಕರು. ನೀನು ಇವರ ದೇವಾರ್ಚನೆ ಸಮಾಧಿ ಪ್ರವರದಲ್ಲಿ ಬೆಸಸಿದುದನ್ನು ಮಾಡೋದು ಎಂದು ನೇಮಿಸಿದ. ಮನೆ ಹೇಗಿರಬೇಕು? ಕವಿಗಳು ಹೇಳ್ತಾರೆ, ಸುವ್ಯವಸ್ಥೆಯೇ ಮನೆಯ ಸೊಬಗು. ಮನೆ ಬೆಳಗುವ ಪಂಚದೀಪಗಳು ಯಾವುದಪ್ಪ ಅಂದರೆ ದೇವರ ಎದುರುಗಡೆ ಮಂಗಳ ದೀಪ, ಮನೆಯೊಡೆಯನ ದಕ್ಷತೆ, ಮನೆಯೊಡತಿಯ ಉಲ್ಲಸಿತ ಮುಗುಳ್ನಗೆ, ಮುದ್ದು ಮಕ್ಕಳ ಆಟಪಾಠ ಮತ್ತು ಉಲ್ಲಾಸ, ಅತಿಥಿ ಅಭ್ಯಾಗತರ ಸಂತೃಪ್ತಿ. ಇವುಗಳಲ್ಲಿ ಯಾವ ದೀಪ ಮಂಕಾದರೂ ಮನೆ ಶಾಂತಿಯಾಗಿರೋದಕ್ಕೆ ಸಾಧ್ಯವಿಲ್ಲ. ಅಂತಹ ಶಾಂತಿಯಾದ ಮನೆಗೆ ಕರ್ಕೊಂಡು ಬಂದರು. ಅರಮನೆಯ ಮಧ್ಯೆ ಒಂದು ಕನ್ಯಾ ಭವನ ಇದೆ. ಯಾರು? ಇನ್ನೂ ಕನ್ಯೆಯವರು.
ಸುಭದ್ರ ಅವಳನ್ನು ಕರೆದ, ನೋಡು ಏನು ಶ್ರೇಷ್ಠರಾದಂಥ ಸನ್ಯಾಸಿಗಳು ಬಂದಿದ್ದಾರೆ, ಅವ್ರಿಗೆ ಯಾವ ಕೊರತೆನೂ ಆಗಬಾರ್ದು, ಅವ್ರಿಗೆ ಯಾವ ಬೇಜಾರೂ ಆಗಬಾರ್ದು, ಯಾವಾಗಲೂ ಸಮಾಧಾನವಾಗಿ ಅವ್ರು ಸಮಾಧಿಸ್ಥರಾಗಿರ್ತಾರೆ. ಆದ್ದರಿಂದ ಅವ್ರು ಯಾವಾಗ ಪೂಜೆ ಮಾಡ್ತಾರೋ, ಯಾವಾಗ ಕಣ್ಣು ಬಿಡ್ತಾರೋ ನೋಡಿಕೊಂಡು ನೀನು ಅಷ್ಟೊತ್ತಿಗೆ ಬೇಕಾದಂಥದ್ದನ್ನೆಲ್ಲ ಮಂಗಳ ದ್ರವ್ಯಗಳನ್ನೆಲ್ಲ ಏರ್ಪಾಡು ಮಾಡ್ಕೊಳ್ಬೇಕು. ಅವ್ರು ಏನು ಫಲಾರ ಮಾಡ್ತೀನಿ ಅಂತಾರೋ ಅದನ್ನೇ ಕೊಡಬೇಕು, ಯಾವುದನ್ನು ಬಲವಂತ ಮಾಡೋ ಹಾಗಿಲ್ಲ. ಅವ್ರು ಏನು ಕೇಳ್ತಾರೋ ಚಾಕು ತಪ್ಪದೆ ನೀನೇ ಮಾಡಬೇಕು, ಯಾರೋ ಸೇವಕರನ್ನೆಲ್ಲ ಕಳಿಸ್ಬಾರ್ದು, ನೀನೇ ಮಾಡಬೇಕು. ಮಾಡುವುದೆಂದು ಬೆಸಸಿದನು, ಅಪ್ಪಣೆ ಮಾಡಿಬಿಟ್ಟ. ಸುಭದ್ರೆಗೂ ಅದೇ ಬೇಕಾಗಿತ್ತು, ಪಾರ್ಥನಿಗೂ ಅದೇ ಬೇಕಾಗಿತ್ತು. ಅದೇನೋ ಕಡಲೆಕಾಯಿ ಬಿಚ್ಚಿ ಕಾಗೇನೆ ಕಾವಲಿಟ್ಟರು ಅಂತ ನಮ್ಮಲ್ಲೊಂದು ಗಾದೆ ಇದೆ, ಆ ಥರ ಆಯಿತು. ಸುಭದ್ರೆಯೇ ಸೇವೆ ಮಾಡಬೇಕು, ಪಾರ್ಥ ಸನ್ಯಾಸಿ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಪ್ಲ್ಯಾನ್ ಆಯಿತು. ಇದೆಲ್ಲ ಪ್ಲ್ಯಾನ್ ಮಾಡೋ ತನಕ ಕೃಷ್ಣ ಸುಮ್ಮನೆ ಕೂತಿದ್ದ. ಯಾವಾಗ ಇಷ್ಟೆಲ್ಲ ಪ್ಲ್ಯಾನ್ ಆಗೋಯ್ತೋ ಬಲರಾಮ ಬಂದು ಹೇಳ್ದ, ನೋಡು ಎಷ್ಟು ಒಳ್ಳೆ ಸನ್ಯಾಸಿಗಳು, ನೀನು ಸುಮ್ಮನೆ ದಡ್ಡನಾಗಿ ಇಲ್ಲೇ ಕೂತಿದೆಯಲ್ಲ, ನೋಡು ಬಾಯ್ಲಿ ಸನ್ಯಾಸಿಗಳು ಎಷ್ಟು ತೇಜಪುಂಜವಾಗಿದ್ದಾರೆ, ಅವ್ರ ಸೇವೆಗೆ ಸುಭದ್ರನ ಒಪ್ಪಿಸಿದ್ದೀನಿ ಅಂತ ಎಲ್ಲ ಹೇಳ್ದ. ಹೊರಗೆ ಕೃಷ್ಣನ ಕರೆದು ಇವೆಲ್ಲವನರು ಇದೊಡೆ ಮರುಳಾಡಿದನು. ಮೈ ಮರೆದು ತಂಗಿಯನ್ನು ಒಯ್ದು ಬಿಸುಟಿರೆ ಬಣಗುತ್ತಿರು ಕನಲಿ. ಅರಸು ಮಗಳನ್ನು ತೊತ್ತು ಗೆಲಸಕ್ಕೆ ಪರುಟ ಬಿಸಿದಿರೆ. ಶಿವ 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 ನಾವರಿಯೆವು ಅಲ್ಲಿಯಲೇಟು ಹೊಲ್ಲೆಹವು ಎಮ್ಮದಲ್ಲ ಎಂದ. ಬಲರಾಮಕೃಷ್ಣನನ್ನು ಕರ್ಕೊಂಬಂದು ಹೇಳ್ದ, ನೋಡು ಹೀಗೆಲ್ಲ ಏರ್ಪಾಡು ಮಾಡು. ಹಾಂ ಏನು ಮಾಡಿದ್ರಿ ಇನ್ನೊಂದು ಸತಿ ಹೇಳಿ. ಅದೇ ಸುಭದ್ರೆದ ಅರಮನೆ ಇದೆಯಲ್ಲ, ಅಲ್ಲಿ ಆ ಸನ್ಯಾಸಿಗಳನ್ನ ಕರ್ಕೊಂಬಂದು ಇಟ್ಟಿದ್ದೀವಿ, ಸೇವೆ ಮಾಡೋಕ್ಕೆ ಸುಭದ್ರೆನೇ ಮಾಡು ಅಂತ ಹೇಳಿದ್ದೀನಿ. ಛೇ ಅಣ್ಣ, ಏನು ಕೆಲಸ ಮಾಡಿಬಿಟ್ರೆ ನಿಮಗೆ ಬುದ್ಧಿಗಿದ್ದಿ ಇಲ್ವಾ? ಹಿಂದೆ ಮುಂದೆ ಆಲೋಚನೆ ಮಾಡಬೋದೇ ಇಲ್ವಾ? ಹಾಂ, ಮೈಮರೆ ಹೋಗಿ ಹೋಗಿ ಆ ಗಂಡು ಹುಡುಗನ ಹತ್ರಕ್ಕೆ ಹೆಣ್ಣು ಹುಡುಗಿನ ಕಳ್ಸೋದು. ತಂಗಿಯನ್ನು ಒಯ್ದು ಬಿಸುಟಿದೆ ಅಂದ್ಬಿಟ್ಟ, ಬಿಸಾಕ್ಬಿಟ್ಟಿದ್ದೀರಲ್ಲ ಒಂದು ಕೊಠಡಿ ಒಳಗಡೆ. ಬಣಗು ತಿರ್ಕ ಕೆಲಸಕ್ಕೆ ಬಾರದೆ ತಿರ್ಕ ಅವನೊಬ್ಬ ಎಲ್ಲ ಊರು ತಿರ್ಕೊಂಡು ನಮ್ಮೂರಿಗೆ ಬಂದಿದ್ದ. ನೀವೇನೋ ತಿಳ್ಕೊಂಬಿಟ್ಟು ಪರಮಹಂಸ ಅಂತ ತಿಳ್ಕೊಂಡು ಬಂದಿದ್ದೀರಲ್ಲ, ಕೆಲಸಕ್ಕೆ ಬಾರದೇ ಇರೋ ಹುಡುಗ ಅವನು, ಗೊತ್ತಾ? ಛೇ, ನೀವು ಈ ಕೆಲಸ ಮಾಡಬಾರ್ದಾಗಿತ್ತು. ಅರಸು ಮಗಳು, ರಾಜಕುಮಾರಿಯವಳು, ಇಂಥ ಸೇವಕ ತೊತ್ತುದು ಸೇವಕ ದಾಸಿ ಕೆಲಸ ಮಾಡೋದಕ್ಕೆ ಬಿಡ್ತಾರೆ ಯಾರಾದರೂ? ಶಿವ ಶಿವ ಅನ್ನ ಕೇಳಲಾರೆ. ನಾಳೆ ಏನಾದರೂ ವ್ಯತ್ಯಾಸ ಆದರೆ ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಏನು ಬೇಕಾದ್ರೆ ಆಗ್ಬೋದು, ಅದಕ್ಕೆ ಯಾರದಕ್ಕೂ ನಾನು ಜವಾಬ್ದಾರನಲ್ಲ. ಕೃಷ್ಣ ಹೀಗೆ ಮಾತಾಡೋದು ಅಂತ ಬಲರಾಮನಿಗೆ ಗೊತ್ತು. ಮರುಳೆ ನೀವು ಹೋಗು ಆರನೇರಿಂದರಿಯೇ ಯತಿ ಸರ್ವಜ್ಞನೀತನು ಈತನು ತಿರುಕರೆ. ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿವನು ಬರಲಿ ಮಾಡಲಿ ಹಾನಿ ವೃದ್ಧಿಯ ಹರಿಪವೆನ್ನದು. ಯತಿ ಮಹಾತ್ಮರನು ಅರಿಯದವರೇ ನಾವು ಎನ್ನುತ್ತ ಗದರಿದನು ಬಲರಾಮ. ಬಾಯಿ ಇದ್ದವ ಬಲ್ಲಿದ ಅಂತ, ಬಾಯಿ ಇದ್ದರೆ ಗೆಲ್ಲಬಹುದು. ಏನಯ್ಯ ಸುಮ್ಮನೆ ಹುಚ್ಚುಚ್ಚ ಮಾತಾಡ್ತಿದೀಯಲ್ಲ, ನಿಂಗೆ ಹುಚ್ಚಿಡ್ದಿದೆಯಾ? ಹಾಗಾಚಕ್ ಅಲ್ಲ, ನನಗೇನು ಯಾರು ಗೊತ್ತಾಗೋದೇ ಇಲ್ಲ, ನಾನು ಅಷ್ಟೊಂದು ಪೆದ್ದನ. ಹಾಂ, ಅವರು ಯತಿಗಳು, ಸರ್ವಜ್ಞರು, ಅವರನ್ನು ತಿರುಕ ಬಡವ ಅಂತೆಲ್ಲ ಹೇಳ್ತಿದೀಯಲ್ಲ, ಏನು ತಿಳ್ಕೊಂಡಿದೆಯಾ? ಸಾಕ್ಷಾತ್ ಲಕ್ಷ್ಮೀಕಾಂತ ಸಂಜೀವ ಮಹಾನಾರಾಯಣನೇ ಬಂದಾಗಿದೆ ನಮ್ಮ ಊರಿಗೆ. ಅವರನ್ನು ಹೀಗೆಲ್ಲ ಮಾತಾಡ್ಬೋದಾ ನೀನು? ಅವಮಾನ ಮಾಡಿ ಹಾಗಾಚಕ್ಕೆ ನೀನು ಯಾವಾಗಲೂ ಹೀಗೆ ಎಡವಟ್ಟ ಮಾತಾಡ್ತೀಯ. ನೋಡು, ನಾಳೆ ಏನೋ ಕೆಟ್ಟದು ಒಳ್ಳೆಯದು ಆಗ್ಬೋದು, ಬರಲಿ ಬಿಡು. ವೃತ್ತಿ ಹರಿಭಾಗ ಏನು ಬಂದರೂ ನಂದದು, ಇಷ್ಟು ಬೇಕಾಗಿತ್ತು ಕೃಷ್ಣನಿಗೆ. ಏನು ಬಂದರೂ ನಂದಿಗೆ, ಅದು ಬಿಟ್ಟಾಕು, ನಿಂದೇನಲ್ಲ. ಯತಿ ಮಹಾತ್ಮರು ಶ್ರೇಷ್ಠರಾದ, ನೀನೆಲ್ಲ ಹೇಳಿದ್ರು ಉಪನ್ಯಾಸ ಗೊತ್ತಾ? ಚತುರ್ದಶ ವಿದ್ಯೆನೆಲ್ಲ ಕತ್ಕೊಂಡ್ಬಂದಿದ್ದಾರೆ ಅವರು, ಎಷ್ಟೆಲ್ಲ ಹೇಳ್ತಾರೆ ಗೊತ್ತಾ? ಅದು ನೀ ಕೇಳಿಸ್ಕೊಂಡಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯ. ನಾಳೆ ಉಪನ್ಯಾಸ ಇಡೋಣ, ಕೇಳು ನೀನು ಕೂತ್ಕೊಂಡು ಅಂತಂದು ಬಲರಾಮ. ಅರಿಯದೆ ಬರೇನವ, ನನಗೆ ಬುದ್ಧಿ ಇಲ್ಲ.
ಯಾರನ್ನು ಕರ್ಕೊಂಡ್ಬಂದ್ಬಿಡ್ತೀನಿ ಅರಮನೆಗೆ. ತಾರಕ ಧ್ವನಿಯಲ್ಲಿ ಅವರನ್ನು ಗದ್ದರಿಸಿ ಮಾತನಾಡಿದ. ಅದಕ್ಕೆ ನಮ್ಮ ವಚನ ಸಾಹಿತ್ಯ ಹೇಳುತ್ತೆ, ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುವುದೇ. ಯಾರು ಮನೆ ಬಂದರೆ ಏನಪ್ಪ ಸಮಾಚಾರ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಏನು ನಿಮ್ಮ ಎಲ್ಲ ಐಸಿರಿ ಎಲ್ಲ ಹಾಳಾಗೋಗ್ಬಿಡುತ್ತಾ? ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ನೆಲ ತಗ್ಗಾಬಿಡುತ್ತಾ? ಒಡನೆ ನುಡಿದರೆ ಸಿರಾ ಹೊಟ್ಟೆ ಒಡೆಯುವುದೇ. ಮಾತಾಡಿದ್ರೆ ನಿಮ್ಮ ತಲೆ ಒಡೆದೋಗುತ್ತಾ, ಹೊಟ್ಟೆ ಒಡೆದೋಗುತ್ತಾ? ಕೊಡಲಿಲ್ಲದಿದ್ದರೆ ಒಂದು ಗುಣವು, ಇಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೇ ನಮ್ಮ ರಾಮನಾಥ ಅಂತ ವಚನ ಸಾಹಿತ್ಯ ಹೇಳುತ್ತೆ. ನೀವೇನು ಕೊಡೋದು ಬೇಡ ರೀ, ಎರಡು ಮಾತಾಡೋಕ್ಕೆ ಏನು ಸೌದೋಗುತ್ತೆ, ಏನು ಕಾಸು ಖರ್ಚು ಮಾಡಬೇಕಾ? ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನೆಲ ಸೌದೋಗ್ಬಿಡುತ್ತಾ? ಯಾಕೆ ಹೀಗೆ ಇನ್ನೊಬ್ಬರ ಮೇಲೆ ಹೊಟ್ಟೆ ಉರಿ ಪಡ್ತೀರಾ ಅಂತ ವಚನ ಸಾಹಿತ್ಯ ಹೇಳುತ್ತೆ. ಹಾಗೆ ಬಲರಾಮನು ಕೃಷ್ಣನಿಗೆ, ನೀವು ಒಳ್ಳೆ ಮಾತಾಡೋಕ್ಕೆ ಬರೋದೇ ಇಲ್ಲ ಕೃಷ್ಣನಿಗೆ. ಯಾವಾಗ ನೋಡಿದ್ರೆ ಹೀಗೆ ಬೇರೆ ಥರನೇ ಮಾತಾಡ್ತೀಯ. ನೋಡೋದು ನಿಂಗೆ ಏನು ಬುದ್ಧಿವಾದ ಹೇಳಿದ್ರು ಪ್ರಯೋಜನ ಇಲ್ಲ. ದುರದೃಷ್ಟ ಸಮೀಪಿಸಿದಾಗ ಬುದ್ಧಿವಾದದ ಮಾತು ಹಿತವಾಗಲ್ಲ. ನಿನಗೆ ಯಾವತ್ತೂ ಹಿತ ಆಗಲ್ಲ. ನಾವು ಏನು ಮಾಡಿದ್ರು ನಿನಗೆ ಇಷ್ಟ ಆಗಲ್ಲ. ನೋಡ್ತಾ ಇರೋ ಏನು ನಡೆಯುತ್ತೆ ಅಂತ. ಮುಂದಿನ ತಿಂಗಳು ಗೊತ್ತಾಗುತ್ತೆ ನಿಮಗೆ ಅದೇ ಏನು ಆಗುತ್ತೆ ಪ್ರಮೇಯ. ಅದು ಚಿದಂಬರಯ್ಯನವರು ಯಾವತ್ತು ಮಾಡಿ ಸುಭದ್ರಾ ಪರಿಣಯನ ಅಂತ ಹೇಳ್ತಾರೋ ಅವತ್ತು ಮುಂದುವರಿಸ್ತಾ ಹೋಗ್ತೀನಿ ಅಂತ ಹೇಳಿ ಆ ಕೃಷ್ಣನನ್ನು ಒಪ್ಪಿಸಿ ಬಲರಾಮ ಸುಭದ್ರೆಯನ್ನು ಭದ್ರವಾಗಿ ಆ ಸನ್ಯಾಸಿಯ ಮುಂದೆ ಬಿಟ್ಟು. ಅದು ಹೇಗೆ ನಡೀತು ಕುಮಾರವ್ಯಾಸ ಶಬ್ದ ಚಿತ್ರಣವನ್ನು ತರ್ತಾನೆ. ಅನುಭವಿಸ್ಬೇಕು ಕಾವ್ಯ ಹಾಡುವಾಗ. ಅರ್ಥ ಹೇಳಿದ್ರೆ ಪ್ರಯೋಜನ ಇಲ್ಲ. ಆ ಪದಗಳು ಹೇಗೆ ಬಳಸ್ತಾನೆ ಅವನು, ತುಂಬ ಚೆನ್ನಾಗಿದು ರೋಚಕವಾದಂತಹ ಒಂದು ಕಥಾಭಾಗ ಇದು. ಇಂತಹ ಕಥಾಭಾಗವನ್ನು ಎಲ್ಲರೂ ಆಸ್ವಾದಿಸಿದ್ದೀವಿ. ಆ ಭಗವಂತ ನಮ್ಮೆಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾವ್ಯವಾಚನವನ್ನು